ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ವಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಸ್ವಾಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಸರಿ, 219ನೇ ಪುಟದಲ್ಲಿ ಓಂ ಜಗದ್ವ್ಯಾಪಾರ ವರ್ಜ್ಯಂ ಓಂ ಪ್ರಕರಣಾತ್ ಅನ್ನೋ ಸೂತ್ರದಿಂದ ಪ್ರಾರಂಭ ಆಗ್ಲಿಕ್ಕತ್ತದ. ಸರಿ, ಈಗ ಎಲ್ಲಿ ತನಕ ಬರಬೇಕು ಅಂದ್ರ ಇತೀಚ ಅಂತದ. ಅಲ್ಲಿ ಜಗದ್ವ್ಯಾಪಾರ ವರ್ಜಂ ಶುರುವಾದ್ಮೇಲೆ ಚೋರ ದೃಷ್ಟಾಂತತೋ ಯಸ್ಯ ಅನ್ನೋ ಶ್ಲೋಕದವರೆಗೂ ಒಂದು ಘಟ್ಟ. ಈ ಘಟ್ಟ ಮುಗಿದ್ಮೇಲೆ ಮುಂದಿನ ಅಂಶಕ್ಕೆ ಹೋಗೋಣಂತ. ಏನಂತಾರ, ನಾವು ನಿನ್ನೆ ದಿವಸ ಒಂದು ಹೊಸ ವಾದವನ್ನ ಚಿಂತನೆ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಏನು? ಭೇದಾಭೇದವಾದ, ಭೇದಾಭೇದ ದರ್ಶನ ಅಂತ ಪ್ರಾರಂಭ ಆಗಿತ್ತು. ಜೀವಬ್ರಹ್ಮರ ಮಧ್ಯದಲ್ಲಿ ಅಂದ್ರ ಪರಮಾತ್ಮನಿಗೂ ಜೀವನಿಗೂ ಜಗತ್ತಿಗೂ ಎಲ್ಲದರ ಮಧ್ಯದಲ್ಲೂ ಭೇದ ಅದ ಅನ್ನುವ ವಾದ ಒಂದಾದರೆ, ಜೀವನಿಗೂ ಬ್ರಹ್ಮನಿಗೂ ಅಭೇದ ಅದ, ಆದ್ದರಿಂದ ಉಳಿದದ್ದು ಎಲ್ಲವೂ ಕೂಡ ಜಡವಾಗಿದ್ದಿದ್ರೆ ಅದು ಸುಳ್ಳು, ಚೇತನವಾಗಿದ್ರೆ ಅಭಿನ್ನ ಅಂತ ವ್ಯವಸ್ಥೆ. ಮೂರನೇ ವಾದವನ್ನು ಹೊರಟಿತು, ಜೀವಬ್ರಹ್ಮರ ಮಧ್ಯದಲ್ಲಿ ಭೇದಾಭೇದವಿದೆ, ಹಿಂಗೂ ಹೇಳಲಿಕ್ಕೆ ಅವಕಾಶ ಅದ ಅಂತ. ಅದಕ್ಕೆ ಅನೇಕ ರೀತಿಯಿಂದ ಆಚಾರ್ಯರು ವ್ಯಾಖ್ಯಾನವನ್ನ ಮಾಡಿ ಕೊನೆಗೆ ಮುಕ್ತಾಯ ಮಾಡ್ತಾರೆ. ಈ ಭೇದಾಭೇದದ ಉಪಸಂಹಾರ ಅಂದ್ರ ಆ ವಾದವನ್ನ ಖಂಡಿಸ್ತಾ ಈ ಪ್ರಕರಣವನ್ನ ಮುಕ್ತಾಯ ಮಾಡ್ತಾರೆ. ಏನು? ಜೀವ ಹಾಗೂ ಬ್ರಹ್ಮರ ಮಧ್ಯದಲ್ಲಿ ಭೇದ ಹಾಗೂ ಅಭೇದವನ್ನ ಎರಡನ್ನೂ ಒಪ್ಪಿದರೆ ಆಗ ಬ್ರಹ್ಮಸೂತ್ರಗಳ ವಿರೋಧ ಬರ್ತದಲ್ಲ. ಈಗ ಕೊನೆಯ ಅಂಶವಾಗಿ ಕೊಟ್ಟದ್ದೇನು? ಸೂತ್ರಗಳ ವಿರೋಧ ಬರ್ತದ. ಈಗ ನಾವೊಂದ್ ಸ್ವಲ್ಪ ವಿಚಾರ ಮಾಡೋಣ ಅಂತ. ಶ್ರೀಮದಾಚಾರ್ಯರು ಇಲ್ಲಿ ಹೇಳಿ ಅದಕ್ಕೇನ್ ಸೂತ್ರ ವಿರೋಧ ಬಂದ್ರೆ ಬಂತು, ಅದೇನ್ ದೊಡ್ಡ ವಿಷಯ. ಹಂಗ ಬೇಕಾದಷ್ಟು ವಿರೋಧ ಇದ್ದಾಗಲೇ ನಾವು ಸಾಕಷ್ಟು ಕೆಲಸ ಮಾಡಿರ್ತೀವಿ. ನಿತ್ಯದಲ್ಲಿ ನಮ್ಮ ಮನೆಯಲ್ಲಿ ವಿರೋಧ ಇದ್ದಾಗಲೇ ಒಳ್ಳೆ ಸ್ಫೂರ್ತಿಯಿಂದ ಕೆಲಸ ಮಾಡ್ತಿರ್ತೀವಿ ನಾವು. ನೀವು ಪೂಜೆ ಮಾಡಿದ್ರಿಂದ ನೋಡ್ರಿ ಇವತ್ತ ಅಂದಿರ್ತಾರೆ, ಅವತ್ತೇ ಪೂಜೆ ಮಾಡಿರ್ತೀವಿ ನಾವು. ಹಿಂಗಿರುವಾಗ ಮತ್ತೆ ಇದು ಸೂತ್ರ ಶ್ರೀನಿವಾಸ್ ಅವರೇ ಗಂಭೀರವಾಗಿ ಪಾಠ ಹೇಳ್ಬೇಕು. ಅದಕ್ಕೆ ಸೂತ್ರ ವಿರೋಧ ಬಂದ್ರೆ ಅದೇನ್ ದೊಡ್ಡ ವಿಷಯ ಅಂತಂದ್ರೆ, ಸೂತ್ರಗಳ ವಿರೋಧವನ್ನ ನಿಮ್ಮ ವಿಷಯಕ್ಕೆ ನೀವು ಮಾಡಿಕೊಳ್ಳುತ್ತಿದ್ದೀರಿ, ವಿಷಯಕ್ಕೆ ಬರ್ತಾ ಇದೆ ಅಂತಂದ್ರೆ ಸೂತ್ರಗಳು ವೇದಾರ್ಥ ನಿರ್ಣಯವನ್ನ ಮಾಡ್ಲಿಕ್ಕೆ ಹೊರಟವುಗಳು. ಸೂತ್ರ ಹೊರಟದ್ಯದಕ್ಕ ವೇದಗಳ ಅರ್ಥವನ್ನ ನಿರ್ಣಯ ಮಾಡ್ಲಿಕ್ಕೆ. ಹಾಗಾದ್ರೆ ವೇದಗಳ ಅರ್ಥ ನಿರ್ಣಯ ಮಾಡ್ಲಿಕ್ಕೆ ಹೊರಟ ಸೂತ್ರಗಳ ವಿರುದ್ಧವಾಗಿ ನೀವು ಅರ್ಥ ಹೇಳುವುದು ಅಂದ್ರೆ ವೇದಗಳ ಅರ್ಥಕ್ಕೆ ವಿರುದ್ಧವಾಗಿ ವೇದಗಳ ಅರ್ಥ ಮಾಡುವುದು ಅಂತಾಯ್ತು. ಮಾಡಬಾರ್ದ ಕೆಲಸ. ಶ್ರೀಮದಾಚಾರ್ಯ ಕೊನೆಗೇನು ಹೇಳ್ಕೊಟ್ರು? ವೇದಗಳಿಗೆ ವಿರುದ್ಧವಾಗಿ ವೇದಗಳ ಅರ್ಥವನ್ನು ಹೇಳಿಕ್ ಹೊರಟಿದ್ದೀರಿ ಅಂತ ತೋರಿಸ್ಬಿಟ್ರು. ಅಂದ್ರ ಬ್ರಹ್ಮಸೂತ್ರಗಳೆಲ್ಲ ಇರೋದು ವೇದಗಳ ಅರ್ಥ ಮಾಡ್ಲಿಕ್ಕೆ. ಆ ವೇದಗಳ ಅರ್ಥ ಮಾಡ್ಲಿಕ್ಕೆ ಹೊರಟ ಸೂತ್ರಗಳ ವಿರುದ್ಧವಾಗಿ ನೀವು ಅರ್ಥ ಮಾಡುವುದಾದ್ರೆ ವೇದಗಳಿಗೆ ಅರ್ಥಕ್ಕೆ ವಿರುದ್ಧವಾಗಿ ವೇದಾರ್ಥವನ್ನ ಮಾಡುವುದು ಅಂತ ಆಗ್ತದ. ಸರಿ, ಏನ್ ವೇದಗಳ ಅರ್ಥ ಅದ ನೋಡ್ರಿ. ಭೇದಾಭೇದವನ್ನ ಒಪ್ಪಿಕೊಳ್ಳಿಕ್ ಬರೋದಿಲ್ಲ ಅಂತನ್ನೋದಕ್ಕೆ ಎರಡು ಸೂತ್ರಗಳು. ಯಾಕ ಅಂತಂದ್ರ ಈ ಸೂತ್ರದಲ್ಲಿ ಏನ್ ಸಿದ್ಧ ಆಗ್ಯದಂತ ಮೊದಲು ನೋಡಂತ, ಆಮೇಲೆ ಅವ್ರು ಹೇಳಿದ ತಪ್ಪು ಅಲ್ಲ ಮೊದಲು ವಿಚಾರ ಮಾಡಂತ. ಮೊದಲನೇ ಸೂತ್ರ ಜಗದ್ವ್ಯಾಪಾರ ವರ್ಜಂ, ಎರಡನೇ ಸೂತ್ರ ಪ್ರಕರಣಾತ್ ಅಂತ ಸೂತ್ರ. ಇವೆರಡು ಸೂತ್ರಗಳಿಂದ ಐಶ್ವರ್ಯ ಮರ್ಯಾದೆಯ ಮುಕ್ತಾನ ಬ್ರಹ್ಮಣಶ್ಚ ಭೇದಸ್ಸೇವ ನಿರ್ಣೀತತ್ವಾಚ್ಚ ಭಗವತ. ಸೂತ್ರಕಾರರಾದ ವೇದವ್ಯಾಸ ದೇವರು ಐಶ್ವರ್ಯ ಮರ್ಯಾದೆಯ, ಐಶ್ವರ್ಯ ಮರ್ಯಾದ ಅಂತಂದ್ರೇನು? ಯಾರ್ಯಾರಿಗೆ ಎಷ್ಟೆಷ್ಟು ಸಾಮರ್ಥ್ಯ ಅದ, ಜೀವನಿಗೆ ಎಷ್ಟು ಸಾಮರ್ಥ್ಯ ಇದೆ, ಮುಕ್ತನಿಗೆ ಪರಮಾತ್ಮನಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂತನ್ನುವ ಮಾತನ್ನ ಹೇಳಲಿಕ್ಕೆ ಹೊರಟದ್ದು ಐಶ್ವರ್ಯ ಮರ್ಯಾದ ಅಂತ ಕರೀತಾರ. ಕೊನೆಗೆ ಸೂತ್ರಕಾರ, ಇದು 4ನೇ ಅಧ್ಯಾಯದ 4ನೇ ಪಾದದ ಕೊನೆಯಲ್ಲಿ ಬರುವಂತಹ ಸೂತ್ರಗಳು. ಏನದು? ಕಾಮಾನಾಪ್ತ್ವಾ ಅಮೃತ ಸಮಭವತ್ ಅಂತ ಒಂದು ಐತರೇಯ ಉಪನಿಷತ್ತಿನ ವಾಕ್ಯ.
ಅಮೃತಃ ಸಮಭವತ್, ಮುಕ್ತನಾದ. ಈ ಮುಕ್ತನಾದವನು ಕಾಮಾನಾಪ್ತ್ವ, ಅವನು ಏನ್ ಅಪೇಕ್ಷೆ ಪಡ್ತಾನೋ ಅದನ್ನೆಲ್ಲವನ್ನು ಹೊಂದುತ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ ಅಂತನ್ನುವ ಒಂದು ಶ್ರುತಿ ಅದ. ಈ ಶ್ರುತಿಯನ್ನ ನಿರ್ಣಯಿಸ್ಲಿಕ್ಕೆ ಹೊರಟ ವೇದವ್ಯಾಸ ದೇವರು ಒಪ್ಪಿಕೊಳ್ಳುತ್ತೇವೆ. ಮುಕ್ತನಾದವನು ಏನನ್ನ ಬೇಕಾದರೂ ಸಾಧಿಸಬಲ್ಲ, ಮಾಡಬಲ್ಲ ಅಂತ ಒಪ್ಪಿಕೊಳ್ಳುತ್ತೇವೆ. ಆದರೆ ಪರಮಾತ್ಮನು ಮಾಡಿದಂತೆ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಮಾಡ್ತಾನೆ ಅಂತ ಒಪ್ಪುವುದಿಲ್ಲ. ಏನಿದು ಶ್ರುತಿ ಏನದ? ಕಾಮಾನಾಪ್ತ್ವ ಅಮೃತಃ ಸಮಭವತ್. ಇವನು ಮುಕ್ತನಾದವನು ಬಯಸಿದ್ದನ್ನೆಲ್ಲ ಪಡಿಬಲ್ಲ, ಬಯಸಿದ್ದನ್ನೆಲ್ಲ ಮಾಡಬಲ್ಲ ಅಂತ ಹೇಳಿದ್ದರಿಂದಾಗಿ ಆ ಶ್ರುತಿಯನ್ನು ನೋಡಿದಾಗ ಭಗವಂತನಿಗೂ ಮುಕ್ತನಿಗೂ ಸಮಾನತೆ ಅಂತ ಬಂತು. ಯಾಕ? ಭಗವಂತ ಮತ್ತೆ ಮುಕ್ತನೂ ಏನ್ ಬೇಕಾದ್ರೂ ಮಾಡ್ತಾನೆ. ಯಾಕಂದ್ರೆ ಅವನ ಸಂಕಲ್ಪ ಹೆಂಗಿರ್ತದ ಅಂದ್ರೆ, ಅವನ ಸಂಕಲ್ಪ ಸತ್ಯ ಸಂಕಲ್ಪ, ಅವಂದ್ಯ ಸಂಕಲ್ಪ. ಯಾರದು? ಮುಕ್ತನದ್ದು. ಮುಕ್ತನು ಸತ್ಯ ಸಂಕಲ್ಪ, ಅವಂದ್ಯ ಸಂಕಲ್ಪನಾದದ್ದರಿಂದ ಏನ್ ಬೇಕಾದ್ರೂ ಬಯಸ್ತಾನ ಅಂತ ಶ್ರುತಿ ಅರ್ಥ ಬಂದ್ರೆ ವೇದವ್ಯಾಸ ದೇವರಂತಾರೆ ಓಂ ಜಗದ್ವ್ಯಾಪಾರ ವರ್ಜಂ ಓಂ. ಜಗತ್ತಿನ ವ್ಯಾಪಾರ ಒಂದು ಬಿಟ್ಟು, ಜಗತ್ತಿನೊಳಗೆ ಇವರು ವ್ಯಾಪಾರ ಏನಿರುವುದಿಲ್ಲ. ಸೃಷ್ಟಿ ಮಾಡಿದೆ, ಸ್ಥಿತಿ ಮಾಡಿದೆ, ಲಯ ಮಾಡಿದೆ ಅಂತ ಇವರು ಮಾಡ್ಲಿಕ್ಕೆ ಬರುವುದಿಲ್ಲ. ಯಾಕ? ಪ್ರಕರಣಾತ್ ಮುನಿನ ಸೂತ್ರ ಅಸನ್ನಿಹಿತತ್ವಾತ್, ಜಗತ್ತಿನ ಸೃಷ್ಟಿ ಸ್ಥಿತಿಗಳನ್ನ ಮಾಡುವಷ್ಟು ಸಾಮರ್ಥ್ಯ ಇವನಿಗೆ ಇಲ್ಲದೆ ಇದ್ದುದರಿಂದ. ಗೊತ್ತಾಯ್ತಾ? ಇವನು ಮುಕ್ತನಾಗಬಹುದು, ಮುಕ್ತಿಯಲ್ಲಿ ಬಯಸಿದ್ದನ್ನ ಪಡಿಬಹುದು, ಆದರೆ ಅಮುಕ್ತವಾದ ಈ ಪ್ರಪಂಚದ ಜೊತೆಗೆ ಕಾಂಟ್ಯಾಕ್ಟ್ ಹೊಂದಿ ಅಂದ್ರೆ ಸಂಬಂಧವನ್ನು ಪಡೆದುಕೊಂಡು ಅದರ ಜೊತೆಗಿನ ವ್ಯಾಪಾರಗಳನ್ನೆಲ್ಲ ಇವನು ಮಾಡುವಷ್ಟು ಸಮರ್ಥನಲ್ಲ ಅಂತ ಎರಡು ಸೂತ್ರಗಳಲ್ಲಿ ಜೀವನ ಧರ್ಮಗಳೇನು, ಪರಮಾತ್ಮನ ಧರ್ಮಗಳೇನು ಅಂತ ತಿಳಿಸಿಕೊಟ್ಟಿದ್ದಾರೆ. ಸರಿ ಆಯ್ತಾ? ಧರ್ಮಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಧರ್ಮ ಏನ್ ತಿಳಿಸಿಕೊಟ್ಟಾರ್ರಿ? ಇಲ್ಲಿ ಬರೀ ಜೀವನ ಧರ್ಮ ಅಷ್ಟೇ ಹೇಳ್ಯಾರಲ್ಲ ಅಂತಂದ್ರೆ, ಜೀವನು ಸೃಷ್ಟಿಯಾದಿಗಳನ್ನ ಮಾಡುವುದಿಲ್ಲ ಅಂದ ಮೇಲೆ ಪರಮಾತ್ಮ ಮಾತ್ರ ಸೃಷ್ಟಿಯಾದಿಗಳನ್ನ ಮಾಡ್ತಾನಂತ ಆಗ್ಬಿಡ್ತಲ್ಲ. ಅಲ್ಲಿ ಇರೋರೇ ಇಬ್ರು, ಕದ್ದವ್ರು ಯಾರು ಅಂತ ಕೇಳಿದ್ರೆ ಇವ ಕದ್ದಿಲ್ಲ ಅಂದ್ಮೇಲೆ ಇನ್ನೊಬ್ಬ ಕದ್ದಾನ ಅಂತ ಹೇಳೋ ಅವಶ್ಯಕತೆ ಇಲ್ಲೇ ಇಲ್ಲ, ಒದ್ದಾನ ಅಂತ ಅರ್ಥ ಅವಂಗ. ಅದಕ್ಕೆ ತಾತ್ಪರ್ಯ ಏನು ಅಂದ್ರೆ, ಇಬ್ಬರಿದ್ದಾರೆ, ಜೀವ ಬ್ರಹ್ಮರಿಬ್ಬರಿದ್ದಾರೆ. ಮುಕ್ತರಾದ ಮೇಲೂ ಕೂಡ ಈ ಜೀವ ಸಂಸಾರದಲ್ಲಿ ಇದ್ದಾಗಲಂತರೂ ಸೃಷ್ಟಿ ಸ್ಥಿತಿಗಳನ್ನ ಮಾಡ್ತಾನ ಅಂತ ಹೇಳಲೇಬಾರದು. ಅಷ್ಟಾದ ಇದನ್ನೇ ಇಲ್ಲದಕ್ಕೆ ಯೋಗ್ಯತಾನೇ ಇಲ್ಲ, ಪಾಪ ಅಪಾಹತ ಪ್ರಾಣಿ. ಇನ್ನು ಮುಕ್ತನಾದ ಮೇಲಾದ್ರೂ ಅಲ್ಲಿ ಅವಂದ್ಯ ಸಂಕಲ್ಪತ್ವ ಇರ್ತದ, ಬಯಸಿದ್ದನ್ನ ಪಡಿತಾನ ಅಂತ ಅನ್ನೋದಕ್ಕೆ ಸೃಷ್ಟಿ ಏನ ಮಾಡ್ತಾನ ಅಂತ ಹೇಳೋಣ ಅಂತಂದ್ರ ಅಸಾಮರ್ಥ್ಯಾತ್, ಮುಕ್ತನಾದ ಮೇಲೂ ಇಲ್ಲ ಅಂತ ಹೇಳಿ ವೇದವ್ಯಾಸ ದೇವರು ಜೀವನನ್ನು ಪರಮಾತ್ಮ ಜೀವನ ಯೋಗ್ಯತೆಯನ್ನು ಹೇಳುವಂತಹ ಎರಡು ಸೂತ್ರಗಳನ್ನು ಬರೆದು ಕೊಟ್ಟಿದ್ದಾರೆ. ಇವೆರಡನ್ನ ಉದಾಹರಣೆ ಮಾಡ್ಲಿಕ್ಕೆ ಶ್ರೀಮದಾಚಾರ್ಯರು ಅಂದ್ಮೇಲೆ ಜೀವ ಮತ್ತು ಪರಮಾತ್ಮರ ಮಧ್ಯದಲ್ಲಿ ಅಭೇದವನ್ನ ಒಪ್ಪಿಕೊಳ್ಳುವುದಾದರೆ ಈ ಸೂತ್ರಗಳ ವಿರೋಧ ಬರೋದಿಲ್ವೇ? ಯಾಕೆ? ಈ ಸೂತ್ರ ನೇರಾನೇರವಾಗಿ ಜೀವನಿಗೆ ಪರಮಾತ್ಮನ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದೆ. ಅಂದ ಮೇಲೆ ಅಭೇದ ಒಪ್ಪಿಕೊಂಡು ಬಿಟ್ರೆ ಈ ಸಾಮರ್ಥ್ಯ ಭಗವಂತನಲ್ಲಿದ್ದ ಸಾಮರ್ಥ್ಯ ಜೀವನಲ್ಲಿ ಇದೆ ಅಂತ ಒಪ್ಪಿಕೊಳ್ಬೇಕಾಗ್ತದೆ ನೀವು. ಅಂದ್ಮೇಲೆ ಹಂಗೆ ಹೇಳ್ಬಾರ್ದು ನೀವು. ಆದ್ದರಿಂದ ಸೂತ್ರಗಳ ವಿರೋಧ ಬರ್ತಾ ಇದ್ರಿಂದ ಭೇದಾಭೇದ ಪಕ್ಷವನ್ನು ಒಪ್ಲಿಕ್ಕೆ ಬರುವುದಿಲ್ಲ ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ಮುಕ್ತನಾದ ಮೇಲೆ ಜೀವ ಅವಂದ್ಯ ಸಂಕಲ್ಪನ ಆಗ್ತಾನ, ಅವ ಬಯಸಿದ್ದನ್ನ ಪಡಿತಾನ ಅಂತಿದ್ದ ಮೇಲೆ ಹಂಗಾರೆ ಜಗಜ್ಜನ್ಮಾದಿ ಕರ್ತೃತ್ವವೂ ಇವನಿಗೆ ಬರ್ತದೇನು ಅಂತ ಪ್ರಶ್ನೆ. ಯಾಕ? ಭಗವಂತನ ಲಕ್ಷಣವನ್ನಲ್ಲಿ ಹೇಳಿದ್ದೀವಿ ಎರಡನೇ ಸೂತ್ರದಲ್ಲಿ, ಜನ್ಮಾದ್ಯಸ್ಯೇತಃ ಇತ್ಯತ್ರ ಭಗವತಃ ಲಕ್ಷಣಂ ಉಕ್ತಂ ಯದಿ ಮುಕ್ತಃ ಅಪಿ ಅವಂದ್ಯ ಸಂಕಲ್ಪಃ ಸ್ಯಾತ್ ತದಾ ಮುಕ್ತೆ ಅಪಿ ಜಗಜ್ಜನ್ಮಾದಿ ಕರ್ತೃತ್ವಂ ಭವತಿ ಚೇತ್ ಪರಮಾತ್ಮನಃ ಸಕಾಶಾತ್ ಭೇದೋ ನ ಭವತಿ. ಅತಯೇವ ಸೂತ್ರಕಾರಃ ಭಗವಾನ್ ಬಾದರಾಯಣಃ ಜಗದ್ವ್ಯಾಪಾರ ವರ್ಜಂ ಪ್ರಕರಣಾತ್ ಅಸನ್ನಿಹಿತತ್ವಾಚ್ಚೈತಿ ಜೀವಸ್ಯ ತಾದೃಶಂ ಸಾಮರ್ಥ್ಯಂ ನಾಸ್ತಿ ಇತಿ ನಿರ್ಣೀತವಾನ್. ಅನೇನ ಭೇದಃ ಏವ ಸಿದ್ಧ್ಯತಿ, ಭೇದಃ ಏವ ಸಿದ್ಧ್ಯತಿ. ತತ್ರೈವ ಸರ್ವಮಪಿ ಅಂತರ್ಭೂತಂ. ಕುತ್ರ? ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಲ್ಲಿ ಏನೇ ಎಲ್ಲಾ ಕೆಲಸಗಳು ಅಂತರ್ಭೂತ ಆಗ್ಯಾವ. ಅಂದ್ರೆ ಇದನ್ನ ಬಿಟ್ಟು ಮತ್ತೇನ್ ಮಾಡ್ತಾನೆ ಎಂಬ ಪ್ರಶ್ನೆ ಬರುವುದಿಲ್ಲ ನನ್ನ ಅನಿಸಿಕೆ. ಇನ್ನು ಹೊಸ ಕಾರ್ಯಗಳೇನು ಮೋಕ್ಷ ಕೊಡಿಸುವುದು ಅಥವಾ ಬಂಧನ ಇದಂತೂ ಇಲ್ವೇ ಇಲ್ಲ, ಯಾಕಂದ್ರೆ ಎಲ್ಲ ಬಂದ್ಬಿಡ್ತಿದ್ರು ಆಗ. ಹಿಂಗಾಗಿ 8ರಲ್ಲೇ ಎಲ್ಲವೂ ಸಮ್ಮೇಳನವಾಗ್ತಾ ಇದರಿಂದ ಇದೇ ಇಲ್ಲ ಅಂತಂದ್ರೆ ಉಳಿದದ್ದಿಲ್ಲ ಅಂತ ಕೈ ಮತ್ತೆ ನ್ಯಾಯದಿಂದ ಹೇಳ್ಬೋದು ಅಷ್ಟೆ. ಮತ್ತೊಂದು ವಿಷಯ ಏನು? ಅದಕ್ಕ ಮುಕ್ತಾನಾಂ ಬ್ರಹ್ಮಣಶ್ಚ ಭೇದಸ್ಸೇವ ನಿರ್ಣೀತತ್ವಾತ್ ಭಗವತ ವೇದವ್ಯಾಸದೇವರು ಹಿಂಗೆ ನಿರ್ಣಯ ಮಾಡ್ಯಾರ ಅಲ್ರಿ. ಈಗ
ವೇದವ್ಯಾಸದೇವ್ರು ನಿರ್ಣಯ ಮಾಡಿಲ್ರಿ. ಮತ್ತೊಂದು ವಾದ, ಒಂದು ಹೊಸ ವಾದ ಮತ್ತೊಂದು ತೆಗಿತಾನೆ. ಏನಂತಾನಂದ್ರ ಸೂತ್ರಗಳಿಗೆ ವಿರೋಧ ಬರದೇ ಇದ್ದಂತೆ, ನನ್ನ ಅಭಿಪ್ರಾಯ ಏನು, ಸೂತ್ರಗಳಿಗೆ ವಿರೋಧ ಬರದೇ ಇದ್ದಂತೆ ನಾನೊಂದು ಅರ್ಥ ಮಾಡಿಕೊಡ್ತೇನೆ ನಿಮ್ಗೀಗ. ಆಗ್ಬಹುದು, ವಿರೋಧ ಬರದೇ ಇದ್ದಂತೆ ಮಾಡಬಹುದು, ಏನ್ ಸಮಸ್ಯೆ ನೋಡ್ರಿ. ವೇದದಲ್ಲಿ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಒಂದು ವಾಕ್ಯ ಇದೆ. ಯಾರು ಪರಮಾತ್ಮನನ್ನ ತಿಳಿತಾನೋ ಅವನು ಪರಮಾತ್ಮನೇ ಆಗಿಬಿಡ್ತಾನೆ ಅಂತ ಒಂದು ವೇದ ವಾಕ್ಯ. ಚಂದ ವಾಕ್ಯ, ಭಾರಿ ಸಪೋರ್ಟ್ ಅದ ಅವರಿಗೆ. ಪ್ರಭಾಕರ್ ಏನ್ ಸಪೋರ್ಟ್, ಯಾರು ಬ್ರಹ್ಮನನ್ನು ತಿಳ್ಕೋತಾರೋ ಬ್ರಹ್ಮನೇ ಆಗ್ತಾನ ಅಂತ ಅಂದ್ಮೇಲೆ ವೇದದಲ್ಲಿ ಮುಕ್ತನಿಗೂ ಬ್ರಹ್ಮನಿಗೂ ಅಭೇದವನ್ನ ಹೇಳಿದ್ದರಿಂದಾಗಿ ಈ ಸೂತ್ರಗಳಿಗೆ ನೀವೇನ್ ಮಾಡ್ಬೇಕು, ಈಗ ವಿರೋಧ ಬರ್ದಂಗೆ ವ್ಯವಸ್ಥೆ ಮಾಡ್ಬೇಕು. ಈಗ ನಿಮ್ ಜವಾಬ್ದಾರಿ ಇದೀಗ ಗೊತ್ತಾಯ್ತಿಲ್ಲ. ಸೂತ್ರಗಳ ವಿರೋಧ ಕೊಟ್ಟವ್ರು ಯಾರು? ನೀವು. ಸೂತ್ರಗಳ ವಿರೋಧವನ್ನ ನೀವು ಕೊಡ್ತಿದ್ದೀರಿ ಅಂದ ಮೇಲೆ ಸೂತ್ರಗಳ ವಿರೋಧ ಬರದೇ ಇದ್ದಂತೆ ನೀವು ನೋಡ್ಕೋಬೇಕು. ಈಗ ವೇದಕ್ಕೆ ಬರ್ಲಿಕ್ಕತ್ತದ ಅಂದ್ರೆ ಅವಂದೇನು ವೇದ ವಿರುದ್ಧವಾಗಿದ್ರೆ ಸೂತ್ರಗಳಿಗೇನೆ ನೀವು ಅನ್ಯಾರ್ಥ ಕಲ್ಪನಾ ಮಾಡ್ರಿ ಅಂತಲ್ಲಿ ಹೊಂಟಾನ್ರಿ. ಈಗ ಹೊಡ್ತಾ ಉಂಟು ಭಾರಿ ವಿಚಿತ್ರ. ಇದೇ ಶಾಂಕರ ದರ್ಶನಕ್ಕೂ ಮಾಧ್ವ ದರ್ಶನಕ್ಕೂ ಇರುವಂತಹ ಭೇದ. ಏನು, ಶಂಕರಾಚಾರ್ಯರ ಅಭಿಪ್ರಾಯವೇನು ಅಂತಂದ್ರೆ ವೇದ ಮತ್ತು ಸೂತ್ರಗಳ ವಿರೋಧ ಬಂದ್ರೆ, ಎಲ್ಲಾದ್ರೂ ಸೂತ್ರಗಳ ವಿರೋಧ ಕಾಣಿಸಿದ್ರೆ ಸೂತ್ರಗಳಿಗೆ ಅನ್ಯಾರ್ಥ ಮಾಡಿ ವೇದಕ್ಕೆ ಮುಖ್ಯಾರ್ಥ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರು ವೇದಕ್ಕೆ ಅನ್ಯಾರ್ಥ ಮಾಡಿ ಸೂತ್ರಕ್ಕೆ ಮುಖ್ಯಾರ್ಥ ಇಟ್ಕೋಬೇಕು ಅಂತ ಹೇಳ್ತಾರೆ. ನಮಗೂ ಶಾಂಕರ ದರ್ಶನಕ್ಕೂ ಎಷ್ಟು ವ್ಯತ್ಯಾಸದ ಅಂದ್ರೆ, ಮಧ್ವರ ಸಿದ್ಧಾಂತ ಶಂಕರರ ಸಿದ್ಧಾಂತಗಳಲ್ಲಿ ವ್ಯತ್ಯಾಸವೇನು, ವೇದ ಮತ್ತು ಸೂತ್ರಗಳಲ್ಲಿ ಸೂತ್ರವು ವೇದಕ್ಕೆ ವಿರುದ್ಧವಾಗಿದೆ ಅಂತ ಅನಿಸಿದ್ರೆ ಸೂತ್ರಕ್ಕೆ ಅನ್ಯಾರ್ಥ ಮಾಡಬೇಕು, ವೇದಕ್ಕೆ ಮುಖ್ಯಾರ್ಥ ಮಾಡಬೇಕು ಶಾಂಕರ ದರ್ಶನ. ಮಧ್ವರ ದರ್ಶನ ಏನು ಅಂತ ಕೇಳಿದ್ರೆ ವೇದ ಸೂತ್ರಗಳಲ್ಲಿ ವಿರೋಧ ಕಾಣಿಸಿಕೊಂಡ್ರೆ ವೇದಕ್ಕೇನೆ ಅನ್ಯಾರ್ಥ ಮಾಡಬೇಕು, ಸೂತ್ರಗಳಿಗೆ ಮುಖ್ಯಾರ್ಥ ಹೇಳಬೇಕು. ಅರ್ಥ ಆಯ್ತಾ? ಅದಕ್ಕೆ ಅವೇನಂತಾನ, ಈಗ ನೀವು ಜಗದ್ವ್ಯಾಪಾರ ವರ್ಜಂ ಪ್ರಕರಣದ ಅಸನ್ನಿಹಿತತ್ವಾತ್ ಎಂಬ ಸೂತ್ರದಿಂದ ಜೀವಬ್ರಹ್ಮರಿಗೆ ಭೇದ ಸಿದ್ಧ ಆಗ್ತದ ಅಂತ ಹೇಳೋದಾದ್ರೆ ಬ್ರಹ್ಮವೇದ ಬ್ರಹ್ಮೈವ ಭವತಿ ಎನ್ನುವಂತಹ ವೇದ ವಿರೋಧ ಬರ್ತಾ ಇದ್ರಿಂದ ಸೂತ್ರಕ್ಕೆ ಅನ್ಯಾರ್ಥ ಮಾಡ್ರಿ, ಅನ್ಯಾರ್ಥ ಮಾಡ್ರಿ ಅಂದ್ರೆ ಅನ್ಯಾಯ ಮಾಡ್ರಿ ಅಂತ ಅರ್ಥ. ಒಂದು ಸೂತ್ರಕ್ಕೆ ಅನ್ಯಾರ್ಥ ಮಾಡೋದು, ಸೂತ್ರಕ್ಕೆ ಅನ್ಯಾರ್ಥ ಮಾಡೋದು. ಈಗ ಒಂದು ದೃಷ್ಟಾಂತ ಕೊಡ್ತೀನಿ. ಏನು ಅಂತಂದ್ರೆ ಏನಾಯ್ತು ಅಂದ್ರೆ, ಒಂದು ಸಣ್ಣದಾದ ಒಂದು ಸೇತುವೆ, ಕಿರಿದಾದ ಒಂದು ಸೇತುವೆ ಅದ. ಆ ಸೇತುವೆಯಲ್ಲಿ ಏನು ಅಂದ್ರೆ ಒಬ್ರು ಒಂದ್ಸರ್ತಿ ಹೋಗಬಹುದೇ ಹೊರತಾಗಿ ಇಬ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದ್ ಸೇತುವೆ ಇಬ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗ್ಯಾವ ಅಂದ್ರ ಎರಡ ಆಕಳ ಇದ್ದಕ್ಕಿದ್ದಂಗ ಆ ಸೇತುವೆ ಮೇಲೆ ಹತ್ತಬೇಕು ಅಂತ ಹೊರಟುಬಿಟ್ಟಾವ. ಅವು ಆಕಳಕ್ಕೆ ತಲೆ ಕೆಡ್ತೀವ್ ಅಂತಂದ್ರ ಯಾರ ಅಜ್ಜನ ಮಾತು ಕೇಳಂಗಿಲ್ಲ, ಅಪ್ಪಂದಲ್ಲ ಅಜ್ಜನ ಮಾತು ಕೇಳಂಗಿಲ್ಲ, ಪಿತಾಮಹ ಪ್ರಪಿತಾಮಹ ಮಾತುಗಳನ್ನು ಕೇಳೋದಿಲ್ಲ. ಈಗ ಎರಡೂ ಒಂದ್ ಕಡೆ ಬಂದ್ರೆ ನಿಶ್ಚಿತವಾಗಿ ಒಂದ್ ಆಕಳ ಸಾಯಲೇಬೇಕು. ಯಾಕಂದ್ರೆ ಸೇತುವೆಯಿಂದ ತೆಳ ಬೀಳ್ತಾವು ಗುದ್ದಾಡ್ಕೊಂಡ್ರ. ಅದಕ್ಕಿವ ಗೋಪಾಲಕ ದನ ಕಾಯುವನು, ಅವ ದನಿ ಅಂದ್ರೆ ದನ ಉಳ್ಳವನು ದನಿ, ಅವ ಏನ್ ಮಾಡ್ಬೇಕು ಅಂದ್ರ ಎರಡೂ ಆಕಳವನ್ನ ಉಳಿಸ್ಕೊಳ್ಬೇಕು ಅಂತ ಆದ್ರೆ ಒಂದ್ ಕೆಲಸ ಮಾಡ್ಬೇಕವ. ಏನ್ ಮಾಡ್ಬೇಕು ಅಂದ್ರೆ ಒಂದ್ ಆಕಳಿಗೆ ಹುಲ್ಲು ತೋರಿಸ್ಬೇಕವ. ಒಂದ್ ಆಕಳಿಗೆ ಹುಲ್ಲು ತೋರಿಸ್ದ ಅಂದ್ರ ಅದು ಸೇತುವೆ ಕಡೆಗೆ ಹೋಗೋದು ಬಿಟ್ಟು ಹುಲ್ಲಿನ ಕಡೆಗೆ ಬರ್ತದ. ಬಂತು ಅಂದ್ರೆ ಈ ಆಕಳನ್ನು ಉಳಿತದ, ಆ ಆಕಳನ್ನು ಉಳಿತದ. ಬರೋಬರ್ನ? ಹಂಗಾದ್ರೆ ಸೂತ್ರಕ್ಕೂ ವೇದಕ್ಕೂ ವಿರೋಧ ಬಂದಾಗ ನೀವು ಎರಡನ್ನೂ ಬಲಿ ಕೊಡೋಕ್ಕಿಂತ, ಯಾಕ ವಿರೋಧ ಅಂದ್ಮೇಲೆ ಏನದ, ಒಂದ್ ಬಲಿ ಆಗ್ಲೇಬೇಕು. ಅದಕ್ಕೆ ಎರಡನ್ನೂ ಉಳಿಸ್ಕೊಳ್ಬೇಕು ಅಂತ ಆದ್ರೆ ವೇದಕ್ಕೆ ಒಂದ್ ಅರ್ಥ ಇಟ್ಕೊಂಡು ಸೂತ್ರಕ್ಕೆ ಅನ್ಯಾರ್ಥ ಕಲ್ಪನಾ ಮಾಡ್ರಿ ಅಂತ ಅದ್ವೈತ ದರ್ಶನದ ವಾದ. ದ್ವೈತ ದರ್ಶನದ ವಾದ ಏನು ಅಂತಂದ್ರೆ ಸೂತ್ರವನ್ನೇ ಪ್ರಧಾನವಾಗಿಟ್ಟುಕೊಂಡು ವೇದಕ್ಕೇನೆ ಅಮುಖ್ಯಾರ್ಥ ಕಲ್ಪನಾ ಮಾಡಬೇಕು. ಬಂತ್ ನೋಡ್ರಿ, ಇದೆರಡು ವಾದ ಬಂತಿ, ಹೊಸ ಚರ್ಚೆ ಶುರುವಾಯ್ತು ಈಗ. ಅದಕ್ಕಂತಾರ ಬ್ರಹ್ಮವೇದ ಬ್ರಹ್ಮಯುಭವತಿ ಇತಿ ವೇದದಲ್ಲಿ ಎಂಬ ವೇದದಲ್ಲಿ ಬ್ರಹ್ಮಭೇದ ಹೇಳಿದ್ದರಿಂದಾಗಿ ಮತ್ತೇನ್ ಮಾಡ್ಬೇಕು ಈಗ? ಅಲ್ಪ ಮತ್ತ ಆ ಸೂತ್ರ ಅಂತ ಹೇಳ್ಬಿಟ್ಟದಲ್ಲ, ಮುಕ್ತನಾದಾಗ ಜಗತ್ತಿನ ವ್ಯಾಪಾರ ಯಾವುದಿರೋದಿಲ್ಲ ಅಂತ ಹೇಳ್ಬಿಟ್ಟದಲ್ಲ ಅಂದ್ರೆ ನಿಮಗೆ ನಾ ಅನುಕೂಲ ಮಾಡ್ಕೊಡ್ತೀನಿ. ಏನ್ ಮಾಡ್ಕೊಡ್ತೀನಿ ಅಂದ್ರೆ, ಫಸ್ಟ್ ನಮ್ಮಲ್ಲಿ ಎಲ್ಲಾ ಎರಡೆರಡು ಒಪ್ಪಿಬಿಟ್ಟಿವಿ ನಾವು. ಏನೆಲ್ಲ ಎರಡೆರಡು ಒಪ್ಪಿರಿ? ಇಬ್ರು ಬ್ರಹ್ಮನ್ ಒಪ್ಪಿಬಿಟ್ಟಿವಿ ನಾವು. ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ, ನಿರಾಕಾರ ಸಾಕಾರ, ಗೊತ್ತಾಯ್ತಾ? ಮಾಯಾ ಅವಿದ್ಯ ಎಲ್ಲ ಎರಡು ಒಪ್ಪಿಬಿಟ್ಟಿವಿ. ಹಿಂಗಾಗಿ ಮೋಕ್ಷವನ್ನೂ ಎರಡು ಒಪ್ಪಿಬಿಡ್ತೀವಿ ನಾವು. ನಿಶ್ಚಿಂತ ಕೆಲಸ. ಮೋಕ್ಷ ಎರಡು ನಮ್ಮ ಪ್ರಕಾರ, ಒಂದು ಸಗುಣ ಮುಕ್ತಿ, ಇನ್ನೊಂದು ನಿರ್ಗುಣ ಮುಕ್ತಿ.
ಏನ್ ಹೇಳ್ರಿ? ಒಂದು ಸಗುಣ ಮುಕ್ತಿ, ಒಂದು ನಿರ್ಗುಣ ಮುಕ್ತಿ. ಆ ಸಗುಣ ಮುಕ್ತಿಯನ್ನೇ ನಾನೇನ್ ಮಾಡ್ತೀನಿ ಅಂತಂದ್ರೆ ಗೌಣ ಮುಕ್ತಿ, ಎಲ್ಲ ಒಂದೇ ಸಗುಣ ಗೌಣ ಮುಕ್ತಿ. ಸಗುಣ ಮುಕ್ತಿಯನ್ನ ಏನ್ ಮಾಡ್ತೀನಿ ಅಂದ್ರೆ ಈ ಸೂತ್ರಗಳನ್ನ ಅಲ್ಲಿ ಅಡ್ಜಸ್ಟ್ ಮಾಡ್ಬಿಡ್ತೀನಿ ನಾನು. ಸಗುಣ ಮುಕ್ತನಾದಾಗ ಅಲ್ಲಿ ನಾರಾಯಣ ಇರ್ತಾನ, ಆ ನಾರಾಯಣ ಜೊತೆಗೆ ಈ ಜೀವ ಮುಕ್ತನಾಗಿದ್ರೆ ಅಂದ್ರೆ ನಾರಾಯಣ ಇದ್ದಲ್ಲಿ ಇವ ಮುಕ್ತನಾಗಿ ಹೋದ್ರೆ ಆಗ ನಾರಾಯಣ ಮಾತ್ರ ಜಗದ್ ವ್ಯಾಪಾರ ಮಾಡ್ತಾನ, ಇವ ಮಾಡಂಗಿಲ್ಲ ಅಂತದೊಂದೇನು ಮರ್ಯಾದ ಅಲ್ಲ ಬಾರ್ಡರ್ ಲೈನ್ ಹೇಳಿಕತ್ತದಲ್ಲ, ಅದು ಸಗುಣ ಮುಕ್ತಿಯಲ್ಲಿ ಹೇಳ್ಬಿಡ್ರಿ. ಮತ್ತೆ ಬ್ರಹ್ಮನಿಂದ ಜೀವ ಅಭಿನ್ನ ಬ್ರಹ್ಮನನ್ನ ತಿಳ್ಕೊಂಡ್ರೆ ಬ್ರಹ್ಮ ಆಗ್ತಾನೆ ಅಂತದಲ್ಪ, ಅದೆಲ್ಲಿ ಅಂದ್ರೆ ನಿರ್ಗುಣ ಮುಕ್ತಿಯಲ್ಲಿ. ನಿರ್ಗುಣ ಮುಕ್ತಿಯಲ್ಲಿ ಜೀವ ಬ್ರಹ್ಮನ್ ತಿಳ್ಕೊಂಡಿರ್ತಾನ, ಬ್ರಹ್ಮನೇ ಆಗ್ಬಿಡ್ತಾನ. ಹಿಂಗಾಗಿ ಈ ಜೀವ ಬ್ರಹ್ಮನ್ ಜೊತೆಗೆ ಭಿನ್ನನೂ ಹೌದು ಅಭಿನ್ನನೂ ಹೌದು, ಏನೋ ತೊಂದರೆ ಇಲ್ಲ ಅಂತ ಹೇಳಿ ಚಪ್ಪಾಳ ಹೊಡ್ಕೊಂಡ್ಬಿಟ್ಟಾವ ತನ್ನ ಪಡಿತಾನೆ. ಯಾಕಂದ್ರೆ ಇನ್ನೊಬ್ಬ ಹೊಡೆಯಂಗಿಲ್ಲ, ಅವ್ನು ಕಪಾಳ ಹೊಡಿತಾನ, ಚಪ್ಪಾಳ ಹೊಡ್ಕೊಂಡ್ಬಿಟ್ಟಾವ. ಏನ್ ಮಾಡೋರು ಈಗ? ವಿಷಯ ತಿಳಿತೋದಿಲ್ಲ ಏನಂತ ಹೇಳಿ, ರೈಟ್. ಈಗ ಒಂದು ಪ್ರಶ್ನೆ ಉದ್ಭವಿಸ್ತು. ಈಗ ವೇದವು ಮತ್ತು ಸೂತ್ರಗಳು ಎರಡರಲ್ಲಿ ಇಬ್ಬರ ವಾದ ಇದೆ, ಶಂಕರವಾದ ಮಧ್ವವಾದ ಅಂತೇಳಿ. ಶಂಕರರ ವಾದದಲ್ಲಿ ಏನು ಅಂತಂದ್ರೆ ಸೂತ್ರಗಳನ್ನ ಅನ್ಯಾರ್ಥ ಮಾಡಿ ವೇದಗಳಿಗೆ ಮುಖ್ಯಾರ್ಥ ಮಾಡ್ರಿ. ಇದನ್ನ ಹಿಂಗ ಕೇಳಿಸಿಕೊಂಡಾಗ ನಮಗೇನ್ ಅನಿಸ್ತದ ಅಂದ್ರೆ ಪ್ರಾಯಶಃ ವೇದಗಳು ಅಪೌರುಷೇಯವಾದದ್ದರಿಂದ ಈ ವಾದವನ್ನ ಮುಂದೆ ತಳ್ಳಿದ್ರೇನೋ ಶಂಕರಾಚಾರ್ಯರು. ವೇದಗಳು ಅಪೌರುಷೇಯವಾಗಿದೆ ಎಂಬುದಕ್ಕೆ ಇದನ್ನು ಮುಂದೆ ತಳ್ಳಿಬಿಟ್ರು, ಸೂತ್ರಗಳು ಪೌರುಷೇಯವಾಗಿದೆ ಎಂಬುದಕ್ಕೆ ಹಿಂದೆ ಜಕ್ಕೊಂಡ್ರು ಅಂತ ಬರ್ತದೆ ಒಂದು. ಹಾಗಾದ್ರೆ ಆಚಾರ್ಯ ಮಧ್ವರು ವೇದಗಳನ್ನ ಅಪೌರುಷೇಯವೆನಿಸಿದ್ರೂ ಕೂಡ ಹಿಂದೆ ತಳ್ಳಿ ಸೂತ್ರಗಳನ್ನ ಪೌರುಷೇಯವಾಗಿದ್ರು ಮುಂದೆ ತಳ್ತಿದ್ದಾರಲ್ಲ, ಯಾಕೆ? ಇಲ್ಲಿ ಪೌರುಷೇಯತ್ವ ಅಪೌರುಷೇಯತ್ವದ ಹಿನ್ನೆಲೆಯಲ್ಲಿ ಮಾತಾಡ್ತಿದ್ದಾರ ಅಥವಾ ಬೇರೆ ಇನ್ಯಾವುದೋ ದೃಷ್ಟಿಕೋನದಿಂದ ಮಾತಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ನಾನೊಂದು ಕೇಳ್ತೀನಿ, ಚೇತನ ಶ್ರೇಷ್ಠವೋ ಜಡ ಶ್ರೇಷ್ಠವೋ ಅಂತ ಪ್ರಶ್ನೆ ಕೇಳ್ತೀನಿ. ಯಾವುದು ಶ್ರೇಷ್ಠ? ಚೇತನ ಶ್ರೇಷ್ಠ. ಚೇತನ ಶ್ರೇಷ್ಠ ಹೌದಲ್ವ? ಜಡ ಶ್ರೇಷ್ಠ ಅಲ್ಲ. ಈಗ ನಾನು ಇದ್ದೀನಿ, ಈಗ ನಾನು ಅಲ್ಲ, ನಾ ಇದ್ದೀನಿ ಅಂದ್ರೆ ಎಲ್ಲರಿಗೂ ಗೊತ್ತ ಅನ್ನೋದು ನಾ ಇದ್ದೀನಿ. ನಾನು ಶ್ರೇಷ್ಠನೋ ಇಲ್ಲಿರುವಂತಹ ಈ ಟೇಬಲ್ ಶ್ರೇಷ್ಠನೋ? ನಾ ಶ್ರೇಷ್ಠ. ಅಂದ್ಮೇಲೆ ಚೇತನ ಮತ್ತು ಜಡ ಶ್ರೇಷ್ಠ. ಈಗ ನಾ ಹುಟ್ಟಿನೋ ಹುಟ್ಟಿಲ್ವೋ? ಹುಟ್ಟಿ. ಆಕಾಶ ಜಡನೋ ಚೇತನೋ? ಆಕಾಶ ಜಡ, ಅದು ಹುಟ್ಟಿಲ್ಲ, ಮತ್ ನಾ ಹುಟ್ಟೀನಿ. ಹುಟ್ಟದೇ ಇದ್ದ ಆಕಾಶ ಶ್ರೇಷ್ಠ ಅನ್ಬೇಕು, ಹುಟ್ಟಿದ ಚೇತನ ಕನಿಷ್ಠ ಅನ್ಬೇಕು ಈಗ ನಿಮ್ ಪ್ರಕಾರ? ಅದು ಅಪೌರುಷೇಯ, ನಾ ಪೌರುಷೇಯ. ಐ ಆಮ್ ಪೌರುಷೇಯ ಬಿಕಾಸ್ ಮೈ ಫಾದರ್ ಇಸ್ ಪುರುಷ. ಅವ ಪುರುಷನಿಂದ ಹುಟ್ಟಿದ್ರೆ ನಾ ಪೌರುಷೇಯ. ಆಕಾಶ ಹುಟ್ಟೇ ಇಲ್ಲ ಆದ್ರಿಂದ ನಾ ಪೌರುಷೇಯ. ಅದು ವೇದ ಹೆಂಗ್ ಹುಟ್ಟಿಲ್ವೋ ಆಕಾಶವೇನಾಗಿದೆ? ಹುಟ್ಟಿಲ್ಲ. ಆಮೇಲೆ ಜಡವೆನಿಸಿದ್ರೂ ಕೂಡ ಅಪೌರುಷೇಯವಾದದ್ದರಿಂದ ಆಕಾಶವನ್ನ ಶ್ರೇಷ್ಠ ಅಂತ ಹೇಳಿ, ಚೇತನವೆನಿಸಿದ್ರೂ ಕೂಡ ನಾನು ಪೌರುಷೇಯ ಆದ್ರಿಂದ ಕನಿಷ್ಠ ಅನಬೇಕಾಗ್ತದ. ಒಪ್ಪಗೋತಿರೋ ಇಲ್ಲೋ? ಅಂದಮೇಲೆ ಬ್ರಹ್ಮಸೂತ್ರಗಳು ಪೌರುಷೇಯ ಆದ್ರೂ ಕೂಡ ಶ್ರೇಷ್ಠ ಅಂತ ಒಪ್ಪಲಿಕ್ಕೆ ಏನ್ ಬಾಧಕದ ನಮಗೆ? ನಿಮ್ಮ ವಾದವನ್ನೇ ನಿಮ್ ಮುಂದಿಟ್ಟಿದ್ದೀನಿ ನಾನು ಇವಾಗ. ಅರ್ಥ ಆಯ್ತಾ? ಬರ್ಕೊಂಡ್ ಇಟ್ಕೊಳ್ರಿ, ಕಲ್ಪನಾ ಬರ್ಲಿಕ್ಕೆ ಗೊತ್ತಾಗ್ತದೆ ಅಂತ ಹೇಳಿ. ಏನ್ ಕಲ್ಪನಾ ಬರ್ಬೇಕು? ಆಕಾಶ ಜಡ ಅಪೌರುಷೇಯ, ಆಕಾಶ ಜಡ ಅಪೌರುಷೇಯ. ನಾನು ಚೇತನ ಪೌರುಷೇಯ. ನಾನು ಅಂದ್ರೆ ದೇಹನ ಮತ್ತೆ ಇಲ್ಲಿ ಹುಟ್ಟಿ ಬಂದ ನಾನು, ಚೇತನ ಅಲ್ಲ. ಹಂಗೆ ಚೇತನ ತಗೋಬೇಡ್ರಿ, ಮತ್ತೆ ಕನ್ಫ್ಯೂಸ್ ಆಗ್ತದೆ ಆಮೇಲೆ. ನಾನು ಇದು ಚೇತನ ಪೌರುಷೇಯ. ಕೆಳಗಡೆಗೆ ವೇದ ಅಪೌರುಷೇಯ ಕನಿಷ್ಠ, ಸೂತ್ರಗಳು ಪೌರುಷೇಯ ಶ್ರೇಷ್ಠ. ಮ್ಯಾಲಿನ ವಾದ ಅರ್ಥ, ತೆಳಗಿನ ವಾದನೂ ಅರ್ಥ ಆಗ್ತದೆ. ಈಗ ಅರ್ಥ ಮಾಡ್ಕೊಡ್ರಿ ಒಡಕ್ರಮ. ಆಕಾಶ ಇದು ಅಪೌರುಷೇಯನೋ ಪೌರುಷೇಯನೋ? ಅಪೌರುಷ. ಯಾಕೆ ಯಾರು ಸೃಷ್ಟಿ ಮಾಡಿಲ್ಲ. ಜಡನೋ ಚೇತನನೋ? ಜಡ. ಹಂಗಾರೆ ಆಕಾಶದಲ್ಲಿ ಜಡತ್ವ ಮತ್ತು ಅಪೌರುಷೇಯತ್ವ ಬಂತು, ಎರಡು ಬಂತು ಈಗ, ಹೌದಿಲ್ಲೋ? ಆಕಾಶದೊಳಗೆ ಏನ್ ಬಂದಾವ? ಸರಿ. ನನ್ನಲ್ಲಿ ಪೌರುಷೇಯತ್ವ ಮತ್ತು ಚೇತನತ್ವ ಎರಡು ಬಂತೋ ಇಲ್ಲೋ? ಬಂತು. ಈಗ ಒಂದರಲ್ಲಿ ಎರಡೆರಡು ಧರ್ಮಗಳವ. ಎರಡೆರಡು ಧರ್ಮಗಳಿದ್ದುದರಿಂದಾಗಿ ನಾನೀಗ ನಾನು ಶ್ರೇಷ್ಠ ಆಕಾಶ ಕನಿಷ್ಠ ಅಂದ್ರೆ ಯಾವ ಧರ್ಮವನ್ನು ಇಟ್ಕೊಂಡು ಮಾತಾಡ್ಲಿಕ್ಕೆ ಹೇಳಿ ನೋಡೋಣ ಹಂಗಾರ. ಹಾ, ಈಗ ಉಲ್ಟಾ ಮಾತಾಡಿದೆ. ಏನು? ನಾನು ಕನಿಷ್ಠ ಆಕಾಶ ಶ್ರೇಷ್ಠ ಅಂತ ಮಾತಾಡಿದೆ. ಅವಾಗ ಯಾವ ಧರ್ಮವನ್ನು ಇಟ್ಕೊಂಡು ಮಾತಾಡ್ಲಿಕ್ಕೆ?
ವಸ್ತುಸ್ಥಿತಿ ಪೌರುಷೇಯ ಅಪೌರುಷೇಯ ಇಟ್ಕೊಂಡು ಮಾತಾಡ್ಲಿಕ್ಕೆ ಕಲ್ಪನಾ ಬಂತ. ಸೊ ಹಿಂಗಾಗಿ ವೇದಗಳಿಗೂ ಮತ್ತು ಸೂತ್ರಗಳಿಗೂ ಪೌರುಷೇಯತ್ವ ಅಪೌರುಷೇಯತ್ವ ಇದ್ದದರಿಂದ ಶ್ರೇಷ್ಠತ್ವ ಕನಿಷ್ಠತ್ವದ ವಿಚಾರ ನಡೆದಿಲ್ಲ. ಹಂಗಾರೆ ಇನ್ನೇನೋ ಬೇರೆ ಇದರಿಂದ ನಡೆದದ ಅಂತ ಆಯ್ತು ಈಗ. ಓಕೆನಾ, ಡನ್. ಒಂದು ಹೋಣ ಕೂಡ್ದ ಇನ್ನೊಂದು ವಿಚಾರ ಸರಿ ಹೋಗ್ತಾನೆ ಹೋಗ್ತಾನೆ. ವೇದ ಹಾಗೂ ಬ್ರಹ್ಮಸೂತ್ರಗಳಲ್ಲಿ ಅರ್ಥ ನಿರ್ಣಯ ಮಾಡಿಸಿಕೊಳ್ಳುವುದು ಯಾವುದು, ಅರ್ಥ ನಿರ್ಣಯ ಮಾಡಿಕೊಳ್ಳುವುದು ಯಾವುದು ಅನ್ನೋ ಎಂಗಲದ ಇಲ್ಲಿರೋದು ನಮ್ದೀಗ. ಆದ್ರಿಂದ ಅದು ಬೇಕೇ ಬೇಕು. ಕೂಡ ವೇದ ಸ್ವಯಂ ಅರ್ಥ ನಿರ್ಣಯ ಮಾಡ್ಲಿಕ್ಕೆ ಸಮರ್ಥ ಇಲ್ಲ. ಯಾವ್ದು ಸೂತ್ರ? ಹೌದು, ವೇದ ಸ್ವಯಂ ಅರ್ಥ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸೂತ್ರಗಳು ಬರ್ತದೆ. ಸರಿ, ಅದು ಹಂಗಾದ್ರೆ ವೇದ ಮತ್ತು ಸೂತ್ರಗಳ ಮಧ್ಯದಲ್ಲಿ ಯಾವುದು ಸುಪ್ರೀಂ ಯಾವುದು ಅಲ್ಲ ಅಂತಂದ್ರೆ ಸೂತ್ರಗಳು. ಯಾಕಂದ್ರೆ ವೇದದಿಂದ ಬರಬೇಕಾದ ಅರ್ಥ ಬರದೇ ಇದ್ದಾಗ ತಾನು ಬಂದು ನಿಂತು ಅನುಗ್ರಹವನ್ನ ಮಾಡಿ ವೇದಕ್ಕೆ ನಿನ್ನರ್ಥ ಇದು ಅಂತ ಜಗತ್ತಿಗೆ ತಿಳಿಸ್ತೇನೆ ಅಂತ ಹೇಳಿದ್ದಕ್ಕಾಗಿ ಏನ್ ಮಾಡ್ತದು ವೇದ ತೆಳಗಾಯಿತು, ಸೂತ್ರಗಳ ಮೇಲಾಯಿತು. ಆನಿ ಮಾವುತಗ ಥ್ಯಾಂಕ್ಸ್ ಅಂತ ಹೇಳ್ತಂತ. ಯಾಕಂತ ಕೇಳಿದ್ನಂತ ಮಾವುತ, ಥ್ಯಾಂಕ್ಸ್ ಅಂತ ಯಾಕಂತ ಕೇಳಿದ್ನಂತ. ನಂಗೆ ನಡಿಲಿಕ್ಕೆ ಬರೋ ಹಂಗ್ ಮಾಡಿದೆಲ್ಲ ಅದಕ್ಕೆ ಥ್ಯಾಂಕ್ಸ್ ಅನ್ನಂತ. ಮಾವುತ ಅಂದ, ಅಲ್ಲೋ ಆನಿ, ನೀ ಹುಟ್ಟಿದಾಗಿಂದ ನಡೆದಳಿತಿದ್ದಿ, ನಾ ನಿನ್ ನಡಿ ಹಂಗ್ ಮಾಡೀನಿ ಅಂತ ಕೇಳ್ತಂತದ. ಗೊತ್ತಾತಿಲ್ಲ ಮಾವುತ. ಅದಕ್ಕೆ ಹೇಳ್ತಂತ, ಹೊರಟಿದ್ದೆ, ಕಾಲಾಗ ಮುಳ್ಳು ಚುಚ್ಚಿತ್ತು, ಆ ಚುಚ್ಚಿದ ಮುಳ್ಳಿದ್ದಾಗ ನನಗೆ ನಡಿಲಿಕ್ಕೆ ಬರ್ತಿದ್ದಿಲ್ಲ, ಮುಳ್ಳು ತೆಗೆದು ಉಪಕಾರ ಮಾಡಿದಿ, ಥ್ಯಾಂಕ್ಸ್ ಅಂತ ಹೇಳ್ತಂತ. ಸರಾಫ್ ಅವರ ಅರ್ಥ ಆತೇನು? ವೇದ ಹೊರಟಿತ್ತು, ಬಾಜುಕ್ ವೇದವ್ಯಾಸ ದೇವರು ಹೊರಟಿದ್ರು, ಸೂತ್ರಗಳು ಹೊರಟಿದ್ವು, ವೇದಕ್ಕೆ ಮುಳ್ಳು ಚುಚ್ಚಿತು, ಆಗ ಮುಳ್ಳು ಚುಚ್ಚಿದ್ದನ್ನ ತೆಗೆದದ್ದು ಸೂತ್ರಗಳಾದ್ದರಿಂದ ವೇದ ಸೂತ್ರಗಳಿಗೆ ಕೈ ಮುಗಿದು ಹೇಳ್ತಂತೆ ಥ್ಯಾಂಕ್ಸ್. ಇಷ್ಟೇ ಇರೋದು ವಿಷಯ. ನಿರ್ಣಯ ಮಾಡುವ ನಿರ್ಣಯ ಏನ್ರಿ ಪ್ರಭಾಕರ್, ಅರ್ಥ ಆಯ್ತಾ ವಿಷಯ? ನಿರ್ಣಯ ಮತ್ತು ನಿರ್ಣಾಯಕ ಅಂತ ಎರಡಿದೆ. ಈಗ ಅವರು 20 ಮಂದಿ ಕಾಂಪಿಟೇಷನ್ ಒಳಗಿದ್ದಂತ, ರನ್ನಿಂಗ್ ರೇಸ್ ಒಳಗೆ 20 ಮಂದಿ ಒಳಗೆ ಒಬ್ಬ ಯಾರೋ ಗೆದ್ದಂತ. ಅವ ಜಡ್ಜ್ ಕೂತ ಇವಾಗ ಗೆದ್ದ ಅಂತ ನಿರ್ಣಯ ಮಾಡಿದ್ನಂತ. ಬಾಜುಕ್ ಅವ್ರು 19 ಮಂದಿ ಕೇರಂತ, ಮಗನ ನೀನ್ ಓಡಿದ್ದೇನ, ನೀ ನಮ್ ಜೊತೆ ಓಡಿದ್ದಿ, ನೀ ಹೆಂಗ್ ನಿರ್ಧಾರ ಮಾಡಿದಿ ಅಂತ ಕೇಳಿದ್ನಂತವ. ತಪ್ಪು ಸರಿ ಹೇಳಿ ನೋಡಂತ. ತಪ್ಪದು, ಅವ ಓಡ್ಬೇಕು ಅಂತ ನಿಯಮ ಇಲ್ಲ. ಬ್ರಹ್ಮಸೂತ್ರಗಳು ಡಿಸೈಡರ್ ಅಂದ್ಮೇಲೆ ಕಪ್ ಅವನೇ ಕೊಡ್ಬೇಕು ಹೊರತಾಗಿ ಬೇರೆ ಕೊಡೋಂಗಿಲ್ಲ. ಅರ್ಥ ಆಯ್ತಾ? ಬ್ರಹ್ಮಸೂತ್ರ ಡಿಸೈಡರ್, ಜಡ್ಜ್ ಜಡ್ಜ್ ಹಾಕ್ಬಿಡ್ತಾ ಇಲ್ಲ ಅಂದ್ರೆ ಮಹಾಭಾರತವು 5 ವೇದ ಅಂತಾರೆ, ಅದು ನಿರ್ಣಾಯಕ ಅಲ್ಲ. ಮಹಾಭಾರತವು ನಿರ್ಣಾಯಕ ಅಲ್ಲ. ಮಹಾಭಾರತವು ನಿರ್ಣಾಯಕ ಒಂದೇ, ನಮ್ಮಲ್ಲಿ ಸೂತ್ರ ಒಂದೇ, ಇನ್ಯಾವುದೂ ಇಲ್ಲ. ಸರಿ, ಓಕೆ, ರೈಟ್. ಬರ್ರ, ಈಗ ವೇದವ್ಯಾಸರು ಬರ್ದಾರ ಅಂತ ಹೇಳಿ ಅದು ನಿರ್ಣಾಯಕ. ಹಂಗ ತಗೊಂಡ್ರೆ ವೇದಕ್ಕೆ ನಾವು ಮಾಡ್ಕೊಳ್ಳಿ ಬಂದೇ ಬರ್ತದೆ. ಈಗ ಬೇರೆದವ್ರು ಯಾರೋ ಎಕ್ಸ್ಟ್ರಾ ಅದೇನ್ ಸಂಬಂಧ ಇಲ್ರಿ. ಹಂಗ ಜೈಮಿನ್ ಋಷಿಗಳು ಬರ್ದಾರ ಧರ್ಮಸೂತ್ರವನ್ನ, ಅಲ್ಲೂ ಸೂತ್ರಗಳೇ ನಿರ್ಣಾಯಕ, ವೇದಕ್ಕೆ ಕೆಳಗದು. ಅದಕ್ಕೇನ್ ಸಂಬಂಧ ಇಲ್ಲ. ನಮ್ಗೆ ಇರೋದೇನದ ಅಂದ್ರೆ ನಿರ್ಣಾಯಕರು ಜಡ್ಜ್ಮೆಂಟ್ ಕೊಟ್ಟವ್ರು ಯಾರು ಎಂಬುದು ಇಂಪಾರ್ಟೆಂಟ್ ಅದ ನಮಗಲ್ಲಿ. ಅದೇ ಹೊಂಟದ. ಸೊ ಕ್ರಿಟಿಕಲ್ ಅದ ಕಂಡೀಷನ್. ಮತ್ತೆ ವಿಚಾರ ಮಾಡೋಣ ಅಂತ. ಇವತ್ತು ತಿಳಿದು ನಾಳೆ ಬೆಳಗ್ಗೆ ಮೋಕ್ಷಕ್ಕೆ ಹೋಗೋ, ವೈಕುಂಠಕ್ಕೆ ಹೋಗೋ ವಿಚಾರ ಅಲ್ಲ. ಅಂದ್ರೆ ನಾ ಹೇಳ್ದೆ ಸುಮ್ಮನೆ ಎಲ್ಲರಿಗೂ ಗೊತ್ತಾಗಲಿ. ಒಂದ್ ಬರ್ರಿ, ಅದಕ್ಕ ಯೋಜ್ಜಂ ಮುಂದ್ ನೋಡ್ರಿ. ಅದಕ್ಕೆ ಕೊಡ್ತಾರ ಏನು ಅಂದ್ರೆ ಗೌಣ ಮುಕ್ತಿ ಪರ ಮಾಡಿಬಿಡ್ತೇನೆ ಅಂತಂದ್ರೆ ತಪ್ಪು. ಯಾಕೆ ಗೊತ್ತೇನಪ್ಪ? ಒಂದು ನಿರ್ಣಾಯಕ, ಒಂದು ನಿರ್ಣಯ. ಆಚಾರ ಅದಕ್ಕೆ ನಿರ್ಣೀತತ್ವ ಅಂತಂದು ಬರ್ದಿದ್ದಾರೆ ಸೂತ್ರದಲ್ಲಿ, ವಾಕ್ಯದಲ್ಲಿ. ಬ್ರಹ್ಮಸೂತ್ರಗಳು ನಿರ್ಣಯ ಮಾಡುವವು, ವೇದಗಳು ನಿರ್ಣಯ ಮಾಡಿಸಿಕೊಳ್ಳುವು. ಆದ್ದರಿಂದ ಬ್ರಹ್ಮಸೂತ್ರಕ್ಕೆ ಅನುಸಾರಿಯಾಗಿ ವೇದಾರ್ಥವನ್ನ ಮಾಡಬೇಕಷ್ಟೇ ಅಲ್ಲ. ಬ್ರಹ್ಮವೈವರ್ತ ಪುರಾಣ ಏನಂತದೆ? ಬ್ರಹ್ಮಸೂತ್ರಾನುಸಾರೇಣ ವೇದಾದ್ಯಂ ಸರ್ವಮೇವ ಚ ಯೋಜ್ಯಂ ನ ಬ್ರಹ್ಮಸೂತ್ರಾಣಿ ದೃಶ್ಯಮಾನ ಅರ್ಥತೋನ್ಯಥಾ. ಸರಿಯಾಗಿ ತಗೊಳ್ರಿ ಶ್ಲೋಕವನ್ನ. ಬ್ರಹ್ಮಸೂತ್ರಾನುಸಾರೇಣ ವೇದಾದ್ಯಂ ಸರ್ವಂ, ಬ್ರಹ್ಮಸೂತ್ರಕ್ಕನುಗುಣವಾಗಿಯೇ ಎಲ್ಲ ವೇದ ಮೊದಲಾದವುಗಳನ್ನು ಯೋಜ್ಯಂ ಸಂಯೋಜನಾ ಮಾಡಬೇಕು. ಬ್ರಹ್ಮಸೂತ್ರಾಣಿ ದೃಶ್ಯಮಾನಾರ್ಥತೋ ಅನ್ಯಥಾ, ಬ್ರಹ್ಮಸೂತ್ರಗಳಿಗೆ ಇದ್ದ ಅರ್ಥವನ್ನ ಬಿಟ್ಟು ಬೇರೆ ಅರ್ಥವನ್ನ ಹೇಳಿಕ್ ಬರಂಗಿಲ್ಲ. ಬ್ರಹ್ಮಸೂತ್ರಗಳಿಗೆ ಏನ್ ಅರ್ಥದನೋ ಅದನ್ನೇ ಇಟ್ಕೋಬೇಕು ಹೊರತಾಗಿ ಬೇರೆ ಅರ್ಥವನ್ನ ಹೇಳಿಕ್ ಬರೋದಿಲ್ಲ. ಸರಿ, ಇನ್ನ ಮತ್ತೆ ಏನು ಅಂತಂದ್ರೆ ಇನ್ನೊಂದು ಸ್ವಾರಸ್ಯದ.
ಏನು ಶ್ರುತ್ಯರ್ಥವನ್ನು ನಿರ್ಣಯ ಮಾಡುವಂತಹ ಮತ್ತೊಂದು ಬ್ರಹ್ಮವ್ಯರ್ಥದ ವಾಕ್ಯ. ಚೋರ ದೃಷ್ಟಾಂತತೋ ಯಸ್ಯ ಹೆಭೇದ ಜ್ಞಾನ ತಸ್ತಮಃ ಭೇದೇನೋತ್ಕರ್ಷವೇತ್ತುಸ್ತು ಮುಕ್ತಿರೇವ ಚೋರವತ್. ಚೋರ ದೃಷ್ಟಾಂತತಃ ಕಳ್ಳನ ದೃಷ್ಟಾಂತದಿಂದ ಯಸ್ಯ ಅಭೇದ ಜ್ಞಾನ, ಯಾರಿಗೆ ಜೀವಬ್ರಹ್ಮರ ಮಧ್ಯದಲ್ಲಿ ಅಭೇದದ ಜ್ಞಾನವಿದೆಯೋ ಅವನಿಗೆ ತಮಃ ಅಂಧಂತಮಸ್ಸು ಭೇದೇನ ಉತ್ಕರ್ಷವೇತ್ತಸ್ತು, ಯಾರು ಭೇದವನ್ನು ತಿಳ್ಕೋತಾರೋ ಅವ ಉತ್ಕೃಷ್ಟವನ್ನ ತಿಳ್ಕೊಂಡಂತಾಗ್ತದ. ಮುಕ್ತಿರೇವ ಹಿ ಅಚೋರವತ, ಕಳ್ಳತನ ಮಾಡದೇ ಇದ್ದವನನ್ನು ಹೆಂಗ ಬಾ ಇಜ್ಜತ್ ಬರೀಕಿಯ ಅಂತ ಹೇಳ್ತಾರೋ ಹಂಗ ಇವನನ್ನು ಮೋಕ್ಷಕ್ಕೆ ಕಳಿಸ್ತಾರ. ಕ್ಲೀನ್ ಚೀಟ್. ಅದರಿಂದ ಇತ್ತೀಚೆ ಇಷ್ಟ ಆಯ್ತು. ಇಲ್ಲಿಗೆ ಪ್ರಕರಣ ಮುಕ್ತಾಯವಾಯ್ತು. ಈಗ ಈ ಘಟ್ಟ ಮುಕ್ತಾಯವಾಯ್ತು. ಇನ್ನು ಮುಂದ ಇನ್ನೊಂದು ವಾಕ್ಯದ ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ ಇವತ್ತು. ಏನಂತ ನೋಡ್ರಿ, ಅವ್ರೇನ್ ಕರೆಕ್ಟ್ ಕೇಳಿದ್ರಿ, ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತನ್ನುವ ಶಬ್ದಕ್ಕೆ ಮತ್ತೆ ಹಂಗಾರ ಬ್ರಹ್ಮನನ್ನು ತಿಳ್ಕೊಂಡವನು ಬ್ರಹ್ಮನೇ ಆಗ್ತಾನ ಅಂತ ಅವ್ರು ಹೇಳಿದ್ದಕ್ಕ ವಿಷಯ ಅಂತೂ ಸತ್ಯ ಆಯ್ತು. ಏನು ಸೂತ್ರಗಳ ಅನುಸಾರವಾಗಿ ವೇದಕ್ಕೆ ಅರ್ಥ ಹೇಳ್ಬೇಕೆ ಹೊರತಾಗಿ ವೇದಾನುಸಾರವಾಗಿ ಸೂತ್ರಕ್ಕೆ ಹೇಳಬಾರದು ಅಂತ ಆಯ್ತು. ಹಂಗಾದ್ರೆ ಮಧ್ವ ಸಿದ್ಧಾಂತದಂತೆ ವೇದಕ್ಕೆ ಅನ್ಯಾರ್ಥ ಕಲ್ಪನಾ ಮಾಡ್ಬೇಕೀಗ, ಸೂತ್ರಕ್ಕೆ ಅನ್ಯಾರ್ಥ ಕಲ್ಪನಾ ಮಾಡಬಾರ್ದು. ಸೂತ್ರಕ್ಕೆ ಅವ್ರೇನ್ ಅನ್ಯಾರ್ಥ ಕಲ್ಪನಾ ಮಾಡಿದ್ರು, ಗೌಣ ಮುಕ್ತಿ ಅಂತ ಅನ್ಯಾರ್ಥ ಕಲ್ಪನಾ ಮಾಡಿದ್ರು, ತಪ್ಪು. ಸೂತ್ರಕ್ಕೆ ಮುಖ್ಯ ಅರ್ಥ ಪರಮ ಮುಕ್ತಿಯ ಮುಕ್ತಿ ಹೊರತಾಗಿ ಗೌಣ ಮುಕ್ತಿ ಅಲ್ಲ ಅಂತ ಸೂತ್ರದ ಅರ್ಥ ಆಯ್ತು. ಹಂಗಾರೆ ವಾಟ್ ಅಬೌಟ್ ವೇದ? ವೇದಕ್ಕೆ ಏನ್ ಮಾಡಿದ್ರಿ ನೀವು ಅಂತ ಕೇಳಿದ್ರೆ ಸಿಂಪಲ್, ಬ್ರಹ್ಮ ವೇದ ಬ್ರಹ್ಮ ಭವತಿ. ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳ್ತಾರೆ ಶ್ರೀಮದಾಚಾರ್ಯ. ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪೂರ್ಣ. ಬ್ರಹ್ಮ ಶಬ್ದ ಅರ್ಥ ಏನು? ಪೂರ್ಣ. ಪೂರ್ಣನನ್ನ ತಿಳಿದ ಜೀವ ತಾನು ಪೂರ್ಣನಾಗುತ್ತಾನೆ. ಬ್ರಹ್ಮವೇದ ಬ್ರಹ್ಮಯೇ ಭವತಿ, ಪೂರ್ಣನ ತಿಳಿದದ್ದಕ್ಕೆ ತಾನು ಪೂರ್ಣನಾದ. ಇಲ್ಲಿಯವರೆಗೆ ಅಪೂರ್ಣನಾಗಿದ್ದ ಅನ್ನುವುದಕ್ಕಾಗೇನೆ ಅವನು ಬ್ರಹ್ಮನನ್ನು ತಿಳ್ಕೊಳ್ಳಿಕ್ ಹೋದ. ಶ್ರೀನಿವಾಸ್, ಈ ವೇದ ನೋಡ್ರಿ ಎಷ್ಟು ಸ್ವರಸ್ಯದ. ಆನಂದವರು ಬ್ರಹ್ಮನನ್ನ ತಿಳಿದವನು ಬ್ರಹ್ಮನಾಗುತ್ತಾನೆ ಅಂತದ. ಹೌದಾ? ಹಾಗಾದ್ರೆ ನಾನು ಪ್ರಭಾಕರ್ ಬ್ರಹ್ಮನನ್ನ ತಿಳಿದುಕೊಳ್ಳಿಕ್ ಹೊರಟದ್ಯಾಕೆ ಅಂದ್ರೆ ನನ್ನಲ್ಲಿ ಏನೋ ಕೊರತೆ ಅದ, ಆ ಕೊರತೆಯನ್ನ ನೀಗಿಸಿಕೊಳ್ಳಬೇಕು ಅನ್ನುವುದಕ್ಕೆ ಅದನ್ನ ತಿಳ್ಕೊಳ್ಳಿಕ್ ಹೊರಟಿದ್ದೇನೆ ಅಲ್ವಾ ವೆಂಕಟರಮಣ್? ಪೂರ್ಣನಾದ ವಸ್ತುವನ್ನು ಯಾಕೆ ತಿಳ್ಕೊಳ್ಳಿಕ್ ಹೊರಟಿದ್ದೀನಿ ಅಂದ್ರ ನಾನು ಪೂರ್ಣನಾಗಬೇಕು ಅಂತ ಇಚ್ಛಾ ಅದ. ಬ್ರಹ್ಮವೇದ ಬ್ರಹ್ಮೇ ಭವತಿ, ಬ್ರಹ್ಮನ್ ತಿಳ್ಕೊಂಡ ಬ್ರಹ್ಮನಾದ, ಪೂರ್ಣನಾದ ತಿಳ್ಕೊಂಡ ಪೂರ್ಣನಾದ ಅಂತ ಅರ್ಥವನ್ನು ಮಾಡಬೇಕು. ಓಕೆ, ರೈಟ್. ಇದು ನಮ್ಮ ಆಚಾರ ಪ್ರಕಾರ ಅರ್ಥ. ಇನ್ನ ಮತ್ತ ಸ ಏಷೋ ಅಣಿಮಾ ಐತದಾತ್ಮ್ಯವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಎಂಬ ಮಂತ್ರಕ್ಕೆ ವ್ಯಾಖ್ಯಾನ ಬರೀತಾರೆ. ಈಗ ಮತ್ತ ಅಲ್ಲಿ ಸಯೇಷೋ ಅಣಿಮಾ ಐತದಾತ್ಮ್ಯವಿದಂ ಸತ್ ಹಿಂದೆ ಬಂದದ ಈ ಮಂತ್ರ ಆಗ್ಯದ. ಸಹ ಏಷಃ ಅಣಿಮಾ ಐತದಾತ್ಮ್ಯಂ ಇದಂ ಸರ್ವಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿರ್ತಾರೆ ಶ್ರೀಮದಾಚಾರ್ಯ. ದೇವರಿಗೆ ಸಹ ಅಂತ ಕರಿಬೇಕಂತ. ಯಾಕ? ಸಾರತ್ವಾತ್ ಸ ಇತಿ ಪ್ರೋಕ್ತಃ, ಉತ್ತಮನಾದದರಿಂದ ಸಹ, ಜ್ಞಾನತ್ವಾತ್ ಯ ಇತೀರಿತಃ, ಜ್ಞಾನ ರೂಪನಾದದರಿಂದ ಯಹ, ಸರ್ವಸ್ಯ ಇಷ್ಟ ಇತಿ ಏಷಃ, ಭಗವಂತನಿಗೆ ಏಷಃ ಅಂತ ಕರೀತಾರೆ. ಯಾಕ? ಸರ್ವಸ್ಯ ಇಷ್ಟ, ಎಲ್ಲರಿಗೂ ಇಷ್ಟನಾಗಿದ್ದಾನೆ. ಮಾನಾನಾಂ ಅಣಕೋಣಿಮಾ, ಇಲ್ಲಿ ಅಣಿಮಾನ್ ಶಬ್ದ ಅದರಿ. ಈ ಅಣಿಮಾ ಅಂತಂದ್ರ ಭಾರಿ ಅರ್ಥ ಬರೀತಾರೆ ಶ್ರೀಮದಾಚಾರ್ಯರು. ಮಾನಾನಾಂ, ಮಾನಾನಾಂ ಅಂತಂದ್ರೆ ಪ್ರಮಾಣಗಳಿಗೆ ಅಭಿಮಾನಿಗಳಾದ ದೇವತೆಗಳೇನಿದ್ದಾರೆ ಅವರಿಗೆ ಅಣಕಃ ಅಂದ್ರೆ ಚೇಷ್ಟಕಃ ಅಂತ ಅರ್ಥ ಬರೆದಾರ. ಎರಡರ್ಥ ಮಾನಾನಾಂ ಅಣಕಃ ಅನ್ನೋ ಶಬ್ದಕ್ಕೆ ಎರಡರ್ಥದ ಬರ್ಕೊಳ್ರಿ. ಏನು? ಒಂದು ಜ್ಞಾನ ಪ್ರೇರಕ ಅಂತ ಅರ್ಥ, ಇನ್ನೊಂದು ಜ್ಞಾನಾಭಿಮಾನಿ ದೇವತೆಗಳಿಗೆ ಪ್ರೇರಕ ಅಂತ ಅರ್ಥ. ಎರಡು ಬರೆದಿಟ್ಕೊಳ್ರಿ. ಅಣಕಃ ಅಣಿಮ, ಅಣಿಮ ಅನ್ನೋ ಶಬ್ದಕ್ಕೆ ಅರ್ಥ ಜ್ಞಾನ ಪ್ರೇರಕ. ಮಾನಾನ ಜ್ಞಾನ ಪ್ರೇರಕ, ಜ್ಞಾನಾಭಿಮಾನಿ ದೇವತಾ ಪ್ರೇರಕ. ನಿರುಕ್ತ ಒಂದು ನಿರ್ವಚನ ಮಾಡ್ಲಿಕ್ಕೆ ಬಂದ್ರೆ ಎಷ್ಟು ರೀತಿಯಿಂದ ಅರ್ಥ ಮಾಡಬಹುದು ನೋಡ್ರಿ. ಹೆಂಗ ಬೇಕ ಹಂಗ ತಿರುವಿಸಿ ಹೇಳ್ತಾರೆ ಅರ್ಥವನ್ನು. ಏನು? ಹಾ, ಅಣಿಮ ಎಂಬ ಶಬ್ದಕ್ಕೆ ಸಣ್ಣದು ಅಂತ ಅರ್ಥದ. ಅಣಿ ಅಣಿ ಅಂದ್ರೆ ಪ್ರೇರಕ ಅಂತ ಅರ್ಥ. ಮಾ ಅಂದ್ರೆ ಜ್ಞಾನ, ಜ್ಞಾನ ಪ್ರೇರಕ ಅಂತ ಅರ್ಥ. ಜ್ಞಾನಕ್ಕೆ ಪ್ರೇರಕ ಅಂದ್ರೆ ಜ್ಞಾನಾಭಿಮಾನಿ ದೇವತೆಗಳಿಗೂ ಪ್ರೇರಕ ಅಂತ ಅರ್ಥ. ಓಕೆನಾ? ಮುಂದೋಗೋಣಂತ. ಇನ್ನ ಅಣಿ ಸಣ್ಣದು ಅಂತ ಅರ್ಥ. ಅಣಿ ಅಂದ್ರೆ ಪ್ರೇರಕ ಅಂತ ಅರ್ಥ. ಪ್ರೇರಕ ಅಂತ ಅರ್ಥ. ಇನ್ನ ತತ್ತಂತ್ರತ್ವಾದೈತದಾತ್ಮ್ಯಂ
ಭಗವದಧೀನವಾದದಿನ ಜಗತ್ತು ಅದಕ್ಕೆ ಐತದಾತ್ಮ್ಯಂ ಅಂತ ಕರೀತಾರ. ಐತದಾತ್ಮ್ಯಂ ಅಂದ್ರ ಅದ್ವೈತ ದರ್ಶನದ ಪ್ರಕಾರ ಈ ಜಗತ್ತು ಬ್ರಹ್ಮ, ಶ್ರೀಮದಾಚಾರ್ಯ ಪ್ರಕಾರ ಜಗತ್ತು ಭಗವದಧೀನ. ಇಷ್ಟು ವ್ಯತ್ಯಾಸ. ಸ ಸತ್ಯ ಸಾಧುರೂಪತಃ, ಭಗವಂತನಿಗೆ ಸತ್ಯ ಅಂತ ಕರೀತಾರೆ. ಯಾಕಂದ್ರೆ ದೋಷರಹಿತವಾದ ರೂಪ ಉಳ್ಳದ್ದಾದದ್ದರಿಂದ. ತತ್ ತಥೇಹಿ ಪೂರ್ಣತಶ್ಚ ಆತ್ಮ, ವ್ಯಾಪ್ತನಾದದ್ದರಿಂದ ತತ್, ಪೂರ್ಣನಾದರಿಂದ ಆತ್ಮ, ವ್ಯಾಪ್ತನಾದರಿಂದ ತತ್, ಪೂರ್ಣನಾದರಿಂದ ಆತ್ಮ, ಸಾಧನಾತ್ ಸಹಿತೀರಿತಃ, ಸಂಹಾರಕರ್ತೃವಾದದ್ದರಿಂದ ಸಹ ಅಂತ ಕರೀತಾರ. ಅತತ್ವಮಸಿ ಇತಿ ಪುತ್ರೇತಿ ಯೌಕ್ತೋ ಗೌತಮೇನತು. ಅದಕ್ಕೆ ಗೌತಮರು ಯಾರು ಉದ್ದಾಲಕರಂದ್ರು ಅತತ್ವಮಸಿ ಪುತ್ರ, ನೀನಂತರೂ ದೇವರಲ್ಲಪಾ ಅಂತ ತಿಳಿಸಿಕೊಟ್ರು. ನವಕೃತ್ವ ಸದೃಷ್ಟಾಂತಂ ಸರ್ವಭೇದೇನ ಕೇಶವ, 9 ಸರ್ತಿ ದೃಷ್ಟಾಂತ ಹೇಳಿ ಎಲ್ಲರಿಗಿಂತಲೂ ಭಿನ್ನನಾಗಿದ್ದಾನೆ ಪರಮಾತ್ಮ ಎಂಬುದನ್ನು ತಿಳಿಸಿಕೊಟ್ಟಾರ. ತಸ್ಮೈ ನಮೋ ಭಗವತೆ ಚಿದಚಿತ್ ಪರಮಾಯತೆ ಪುರುಷೋತ್ತಮಾಯ ದೇವಾಯ ಪೂರ್ಣಾನಂದೈಕ ರೂಪಿಣಿ ಇತಿ ಸಾಮ ಸಂಹಿತಾಯಾಮ್. ತಸ್ಮೈ ಭಗವತೆ ನಮಃ, ಆ ಪರಮಾತ್ಮನ ನಮಸ್ಕಾರ. ಎಂಥವ? ಚಿದಚಿತ್ ಪರಮಾಯ, ಚಿತ್ ಚೇತನ, ಅಚಿತ್ ಜಡ, ಇವೆರಡಕ್ಕಿಂತಲೂ ಉತ್ತಮನಾಗಿರುವಂತಹ ಅವನಿಗೆ ನಮಸ್ಕಾರ. ಪುರುಷೋತ್ತಮಾಯ, ಪುರುಷೋತ್ತಮನಾದ, ದೇವಾಯ, ದೇವನೆನೆಸಿದ, ಪೂರ್ಣಾನಂದ ರೂಪನಾದ ಪರಮಾತ್ಮನಿಗೆ ನಮಸ್ಕಾರ. ಇತಿ ಸಾಮ ಸಂಹಿತಾಯಾಮ್. ಅತಃ ಮುಗಿಸಿದ್ರು, ಕನ್ಕ್ಲೂಡ್ ಬಂದ್ರಿ, ಈಗ ಅಧ್ಯಾಯ ಮುಗಿಸಿದ್ರು. ಸರ್ವಚಿದ್ವಿಲಕ್ಷಣ ಸರ್ವೋತ್ತಮ ಸರ್ವಗುಣಿ ಪರಿಪೂರ್ಣ ಭಗವಾನ್ ಪುರುಷೋತ್ತಮ ಇತಿ ಸಿದ್ಧಂ. ಆದ್ರಿಂದ ಎಲ್ಲ ಜೀವರಿಗಿಂತಲೂ ವಿಲಕ್ಷಣನಾದ, ಚಿದ್ವಿಲಕ್ಷಣ ಅಂತದ, ಚಿತ್ ಅಂದ್ರೆ ಜೀವರು, ಚೇತನರು, ಎಲ್ಲ ಚೇತನರಿಗಿಂತಲೂ ವಿಲಕ್ಷಣನಾದ, ಸರ್ವೋತ್ತಮನಾದ, ಸರ್ವಗುಣ ಪರಿಪೂರ್ಣನಾದ ಪರಮಾತ್ಮನೇ ಪುರುಷೋತ್ತಮ ಎಂದು ಸಿದ್ಧವಾಯಿತು. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಛಾಂದೋಗ್ಯೋಪನಿಷದ್ ಭಾಷ್ಯೆ 6ಠೋಧ್ಯಾಯ ಅಂತ ಹೇಳಿದರು. ಇಲ್ಲಿ ಈಗ ವೇದೇಶ ತೀರ್ಥ ಶ್ರೀಪಾದರು ಒಂದು ಪ್ರಶ್ನೆ ಮಾಡ್ತಾರೆ. ಏನು? ಬಹಳ ಸಂತೋಷ ಆಯ್ತು, ಎಲ್ಲ ನೀವು ಚಂದ ವ್ಯಾಖ್ಯಾನ ಮಾಡಿದ್ರು ಶ್ರೀಮದಾಚಾರ್ಯರು, ಎಲ್ಲ ಅವ್ರಿಗೆ ನಮಸ್ಕಾರ, ಎಲ್ಲ ಬರಬರಿ ಸರಿಯದ. ಈಗ ಸಾರತ್ವಾತ್ ಸೈತಿ ಪ್ರೋಕ್ತಃ ಅಂತ ತಿಳ್ಕೊಂಡು ಹೇಳಿ ಮತ್ತು ಒಂದು ಮಂತ್ರದ ವ್ಯಾಖ್ಯಾನ ಮಾಡಿದ್ರು ಅಂತ ತಿಳ್ಕೊಂಡು ಕೊನೆಗೆ ಹೇಳಿದ್ರಿ ನೀವು. ಅದು ಯಾವ ಮಂತ್ರ ಅಂದ್ರ ಸ ಯೇಷೋ ಅಣಿಮ ಐತದಾತ್ಮ್ಯಂ ಇದಂ ಸರ್ವಂ ಸ ಆತ್ಮ ಅತತ್ವಮಸಿ ಶ್ವೇತಕೇತು ಅನ್ನುವ ಮಂತ್ರದ ಅರ್ಥ. ಬಹಳ ದೊಡ್ಡ ಅನುಗ್ರಹ ಆಚಾರ ಮಾಡಿದ್ದು. ವೇದೇಶ ತೀರ್ಥ ಪ್ರಶ್ನೆ ಏನ್ ಮಾಡ್ತಾರ ಅಂದ್ರ, ಈ ಖಂಡದಲ್ಲಿ ಆ ಮಂತ್ರವೇ ಇಲ್ಲಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. 16ನೇ ಖಂಡ, ಪೇಜ್ ನಂಬರ್ ಏನದ ಅಂತ ನಾ ಹೇಳ್ತೀನಿ, ಅಕಸ್ಮಾತ್ ಸಿಕ್ಕರೆ ನೀವು ನೋಡ್ರಿ, ಸಿಗದೇ ಇದ್ರೆ ನೋಡ್ರಿ. ಏನಂತಂದ್ರೆ 410ನೇ ಪುಟದಲ್ಲಿ ಕೆಳಗಡೆಗೆ ಪುರುಷಂ ಸೌಮ್ಯ ಹಸ್ತಗೃಹೀತ ಮಾನಯಂತಿ ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್ ಪರಶುಮಸ್ಮೈ ತಪತೇತಿ. ಕಳ್ಳನ ದೃಷ್ಟಾಂತವ ನಿಮ್ಗೆ ಕೊಟ್ಟಿದ್ದಾರಲ್ಲ, ಸಿಕ್ಕಿದೆಯಲ್ಲ ವಾಕ್ಯ, ಉಪನಿಷತ್ತು ಪುರುಷಂ ಸೌಮ್ಯ ಉಪತಾಪಿನಂ ಸಿಕ್ಕದಲ್ಲೋ, ಅದಕ್ಕೆ ಏನು ಖಂಡ? ಅದು 16ನೇ ಖಂಡ. ಅದರಲ್ಲಿ 3 ಮಂತ್ರಗಳವ ನೋಡ್ರಿ. ಅಥ ಇದು ತಸ್ಯ ಕರ್ತ ಭವತಿ ಸ ಯಥಾ ತತ್ರ ನ ದಹ್ಯತ. ಎಲ್ಲಿಗಿದು? 411ನೇ ಪುಟದೊಳಗ. ಸೊ 6ನೇ ಅಧ್ಯಾಯದ 16ನೇ ಖಂಡದಲ್ಲಿ ಸ ಯೇಷೋ ಅಣಿಮ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ಶ್ವೇತಕೇತು ಅತತ್ವಮಸಿ ಶ್ವೇತಕೇತು ಎನ್ನುವ ಮಂತ್ರವೇ ಇಲ್ಲ. ಆಮೇಲೆ ಮೆಲ್ಲಕ್ಕೆ ಹೋದ್ರಿ, ಅದ್ರಲ್ಲಿ ಏನ್ ಬಂದದ ಅಂದ್ರ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಅಂತ ಇಷ್ಟ ಅದ. ಸಯೇಶೋ ಅಣಿಮ ಐತದಾತ್ಮ್ಯಂ ಇವ್ಯಾವುದೂ ಇಲ್ಲ, ವಾಕ್ಯ ಇಲ್ಲ. ಅದಕ್ಕೆ ಪ್ರಶ್ನೆ ಏನು ವೇದೇಶ ತೀರ್ಥರದು ಅಂದ್ರೆ, ಮೂಲದಲ್ಲಿ ಮಂತ್ರವೇ ಇಲ್ಲದೆ ಇರುವಾಗ ಶ್ರೀಮದಾಚಾರ್ಯ ವ್ಯಾಖ್ಯಾನದಲ್ಲಿ ಹೆಂಗ್ ಮಾಡಿದ್ರ ಆ ಮಂತ್ರದ ಅರ್ಥವನ್ನ? ಈ ಖಂಡಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಅವರು ಅಂದ್ರೆ 16ನೇ ಖಂಡಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೊರಟ ಶ್ರೀಮದಾಚಾರ್ಯರು 16ನೇ ಖಂಡದಲ್ಲಿ ಯಾವ ಮಂತ್ರ ಇಲ್ಲವೋ ಆ ಮಂತ್ರಕ್ಕೆ ವ್ಯಾಖ್ಯಾನವನ್ನು ಹೇಗೆ ಮಾಡಿದ್ರು? ಇರ್ಲಿ ಬಿಡ್ರಿ, ಬಹಳ ಮನಸ್ಸಿಗೆ ಹಚ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ ಅಂತ ನೀವೇನಾರ ನಮಗೆ ಸಮಾಧಾನ ಮಾಡ್ಲಿಕ್ಕೆ ಬಂದ್ರೆ, ಶ್ರೀಮದಾಚಾರ್ಯ ಬಗ್ಗೆ ನಮ್ಮ ಅಭಿಪ್ರಾಯವೇನಾಗ್ತದೆ ಅಂದ್ರೆ, ಇಲ್ಲದೇ ಇರುವ ವ್ಯಾಖ್ಯಾನವನ್ನ ಮಾಡುವರು ಅಂತಾಗಿ ಶ್ರೀಮದಾಚಾರ್ಯರ ಬಗ್ಗೆ ವಿಪರೀತ ಜ್ಞಾನವೋ ಸಂಶಯ ಜ್ಞಾನವೋ ಬರ್ತದ. ಮೂಲದಲ್ಲಿ ಮಂತ್ರ ಇಲ್ಲ, ವ್ಯಾಖ್ಯಾನ ಮಾಡಿಬಿಟ್ರು. ಕಾರಣ ಈಗ ಆಚಾರ ಬಗ್ಗೆ ಏನ್ ತಿಳ್ಕೋಬೇಕು? ಹಂಗಾರ ಏನ್ ಅನ್ಸ್ತ ಗೊತ್ತೇನ್ರಿ, ಹಿಂದ್ ಎಲ್ಲೆಲ್ಲಿ ಇಂಥ ವ್ಯಾಖ್ಯಾನ ಮಾಡಿದ್ರೆ ಅಲ್ಲೆಲ್ಲಾ ಮೂಲ ಮಂತ್ರ ಇಲ್ಲಿ ಕಾಣಿಸ್ತದ, ಸುಮ್ಮನೆ ಹಿಂಗ ಅಂತ ತಿಳ್ಕೊಂಡ್ರೆ. ಇದಕ್ಕೆ ಶಾಸ್ತ್ರದಲ್ಲಿ ಅನುಕ್ತ ಉಪಾಲಂಬ ಅಂತ ಕರೀತಾರ್ರಿ. ಹೇಳದೇ ಇದ್ದದ್ದನ್ನ ವ್ಯಾಖ್ಯಾನಿಸಿದ್ರೆ ದೋಷ ಕೊಟ್ರೆ, ಅಥವಾ ಹೇಳಿದಕ್ಕೆ ಅನುಕ್ತ ಆಕ್ಚುಲಿ ಹೇಳದೇ ಇದ್ದದಕ್ಕೆ ದೋಷ ಕೊಟ್ರೆ ಅನುಕ್ತ ಉಪಾಲಂಬ, ಇದಕ್ಕಲ್ಲ. ಆದ್ರೂ ಕೂಡ ಒಂದು ಸುಮ್ಮನೆ ತಿಳಿಲಿ ಎಂಬುದಕ್ಕೆ ಹೇಳ್ತೀನಿ, ಹೇಳದೇ ಇದ್ದದನ್ನ ಹೇಳಿದ್ರಲ್ಲ ಅಂತ ಆಗ್ಬಿಡ್ತದಲ್ಲ ಅಂತಂದ್ರೆ, ಅದಕ್ಕ ವೇದೇಶ ತೀರ್ಥರಂತಾರ, ಆಲೂರಾಚಾರ
ಏನ್ ತಿಳಿತೇನೋ ವೇದೇಶ್ತೀರ್ಥ ಅಂತಾರ ಅಂದ್ರ ಶ್ರೀಮದಾಚಾರ್ಯರ ಭಾಷ್ಯದ ಗಾಂಭೀರ್ಯ ನಿಮ್ಗೆ ಅರ್ಥ ಆಗಿಲ್ಲ. ಏನು ಇದನ್ನು ವೇದೇಶ್ತೀರ್ಥರು ಮಾತ್ರ ಹೇಳಬಲ್ಲರು, ಅವರೊಬ್ಬರೇ ಸಮರ್ಥ ಇದನ್ನು ಹೇಳಲಿಕ್ಕೆ. ಏನಂತಾರ? ಅಯ್ಯೋ ದಡ್ಡುಗಳ, ನಮ್ಮ ಆಚಾರ್ಯ ಎಷ್ಟು ದೊಡ್ಡ ಭಾಷ್ಯಕಾರರು ನಿಮ್ ಕಲ್ಪನಾ ಬಂದಿಲ್ಲ. ಏನಾಗಿದೆ? 9 ಕಡೆಗಳಲ್ಲೂ ದೃಷ್ಟಾಂತವನ್ನ ಕೊಟ್ಟು ಭೇದವನ್ನೇ ಹೇಳಲಾಗಿದೆ ಅಂತಂದ ಮೇಲೆ ಅಷ್ಟೂ ಖಂಡಗಳಲ್ಲೂ ಏನ್ ಬರಬೇಕು ಅಂದ್ರೆ ಸ ಯೇಷೋ ಅಣಿಮ ಐತದಾತ್ಮ್ಯವಿದಂ ಸರ್ವಮನ್ನೋ ವಾಕ್ಯ ಇರಬೇಕು. ವೇದವು ಎಲ್ಲ ಕಡೆಗೆ ಹೇಳಿ ಕೊನೆ ದೃಷ್ಟಾಂತ ಕೊಡುವಾಗ 9ನೇ ದೃಷ್ಟಾಂತ ಕೊಡುವಾಗ ಅಂದ್ರೆ 16ನೇ ಖಂಡದಲ್ಲಿ ಆ ಮಂತ್ರವನ್ನ ಹೇಳಿಲ್ಲ. ಏನ್ ಮಾಡಿಲ್ಲ? ಆ ಮಂತ್ರವನ್ನ ವೇದವು ಹೇಳಿಲ್ಲ. ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ. ಅದರ ಅರ್ಥ ಏನು ಅಂದ್ರೆ 9ನೇ ದೃಷ್ಟಾಂತದಲ್ಲಿ ಅರ್ಥಾತ್ 16ನೇ ಖಂಡದಲ್ಲೂ ಕೂಡ ಆ ಮಂತ್ರವನ್ನ ನೀವು ಅಧ್ಯಾಹಾರ ಮಾಡಿಕೊಳ್ಳಬೇಕು. ಏನ್ ಮಾಡ್ಕೋಬೇಕು? ನೀವು ಆ ಮಂತ್ರವನ್ನ ಸಾಲ ಹಚ್ಕೋಬೇಕು, ತರಬೇಕು, ಸಾಲ ತರಬೇಕು ಅಲ್ಲಿಂದ. ಇಲ್ಲದೆ ಇದ್ರೆ 9 ದೃಷ್ಟಾಂತಗಳೇ ಆಗೋದಿಲ್ಲ. ಇದೊಂದು ಬೇರೆ ವಿಷಯಕ್ಕಾಗ್ತದೆ, ಒಂದ್ ಬೇರೆ ವಿಷಯಕ್ಕಾಗ್ತದೆ. ಆಮೇಲೆ ಅಷ್ಟು 9 ಒಂದೇ ವಿಷಯದಲ್ಲಿ ದೃಷ್ಟಾಂತ ಆಗಬೇಕಾಗಿದ್ರೆ ಸಯೇಶೋ ಅಣಿಮ ಆಯ್ತದಾತ್ಮ್ಯಮಿದಂ ಸರ್ವಂ ಎಂಬುದು 9 ಕಡೆಗೆ ಇರಬೇಕು. 8 ಕಡೆಗಿದ್ದು ಒಂದ್ ಕಡೆಗೆ ಇಲ್ಲ ಅಂತ ಆದ್ರೆ ಅದು ನ್ಯೂನತಾ ದೋಷ ಬರ್ತದೆ. ಅದಕ್ಕೆ ವೇದಕ್ಕೆ ನ್ಯೂನತಾ ಬರಬಾರದು ಅಂತ ಆದ್ರೆ ಅಧ್ಯಾಹಾರ ಮಾಡ್ಕೋಬೇಕು. ಅದಕ್ಕೆ ಶ್ರೀಮದಾಚಾರ್ಯ ಅಧ್ಯಾಹಾರ ಮಾಡ್ಕೋ ಅಂತ ಕಂಠತಾ ಹೇಳಿದೆ, ವ್ಯಾಖ್ಯಾನವನ್ನ ಮಾಡಿಬಿಟ್ರು. ಅಲ್ರಿ ಮಂತ್ರ ಇಲ್ಲಲ್ಲ, ವ್ಯಾಖ್ಯಾನ ಹೆಂಗ್ ಮಾಡಿದ್ರು ಅಂದ್ರೆ ಅಧ್ಯಾಹಾರ ಮಾಡಿಕೊಳ್ಳ್ರಿ ಅಂತ ಹೇಳೋದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ವೇದೇಶ ತೀರ್ಥರು ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲದೆ ಇದ್ರೆ ಕಲ್ಪನೆ ಬರೋದಿಲ್ಲ ನಿಮಗೆ. ಇಲ್ಲೇ ಇದ್ರೆ ಮೂಲ ಸ್ಫೂರ್ತಿಗೆ ಅನ್ಯಾಯ ಮಾಡಿದಂತೆ. ಏನ್ ಮೂಲ ಸ್ಫೂರ್ತಿಗೆ ಅನ್ಯಾಯ ಮಾಡಿದಂತೆ? 9 ಕಡೆಗೂ ಕೂಡ ಹೇಳಿದ್ದಾರ ಎಂಬುದು ಕೈ ಬಿಟ್ಟು ಹೋಗ್ಬಿಡ್ತದೆ. ಹೌದು, ಕೊನೆಯದು ನಮ್ದು ಪ್ರಶ್ನೆ ಏನು? ವೇದರ ಹಿಂಗ್ಯಾಕೆ ಮಾಡ್ತೀವಿ? ಶ್ರೀನಿವಾಸ್ ಅವ್ರಿಗೂ ಇದೇ ಪ್ರಶ್ನೆ ಬರ್ತದೆ. ವೇದರ ಹಿಂಗ್ಯಾಕೆ ಮಾಡ್ತೀವಿ? ಸುರಕ್ಷಿತ ಎಲ್ಲಾ ಕಡೆ ಹೇಳ್ಬೇಕು ಬೇಡ, 8 ಕಡೆಗೆ ಹೇಳಿ 9ನೇ ಕಡೆಗೆ ಯಾಕೆ ಬಿಡ್ತೀವಿ ಅಂದ್ರ ವೇದಕ್ಕೊಂದು ಸಮಸ್ಯೆ ಅದರಿ. ಏನು ಅಂದ್ರೆ ವೇದ ಓದೋರು ಎಲ್ಲರೂ ಕೂಡ ಸಾತ್ವಿಕರೇ ಇದ್ದಾರ ಅಂತಿಲ್ಲ. ಕೆಲವರು ಅಸಾತ್ವಿಕರು ವೇದ ಓದ್ಲಿಕ್ಕತ್ತಾರ ಅಂದ್ಮೇಲೆ ಅವ್ರಿಗೂ ಒಂಚೂರು ಅನುಕೂಲ ಆಗೋ ಹಂಗೂ ವೇದ ಹೇಳ್ಬೇಕಲ್ಲ. ಮತ್ ಸಾತ್ವಿಕರಿಗೆ ವೇದ ಅರ್ಥ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕ ತಮ್ಮ ಪುತ್ರನ ಕೊಟ್ಟು ಕಳಿಸ್ಯಾರ ಮಧ್ವಾಚಾರ್ಯನ. ತ್ರಿವಿಧ ಜೀವರಾಶಿಗಳು ಇದೇ ವೇದವನ್ನ ಓದಿ ಅಪಾರ್ಥ ಮಾಡಿಕೊಳ್ಳಿಕ್ ಅವಕಾಶ ಆಗ್ಬೇಕು ಅಂತ ಆದ್ರೆ ಒಂದ್ ಕಡೆಗೆ ಹೇಳಂಗಿಲ್ಲ, ಉಳಿದ ಕಡೆಗೆ ಹೇಳ್ತದೆ. ಸಾತ್ವಿಕರು ಅರ್ಥ ಮಾಡಿಕೊಳ್ಳಿ ಎಂಬುದಕ್ಕೆ ಶ್ರೀಮದಾಚಾರ್ಯ ಅಂತವ್ರು ಅಧ್ಯಾಹಾರ ಮಾಡ್ಕೊಂಡು ಅರ್ಥವನ್ನ ಮಾಡಿ ತೋರಿಸ್ತಾರ ಅಂತ ಕಪಿಲಾಚಾರ್ಯ ವ್ಯಾಖ್ಯಾನ ಹೇಳಿದಲ್ಲ. ಇತಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವೃತ್ತೆ ಛಾಂದೋಗೋಪನಿಷತ್ ಭಾಷ್ಯ 6ಠೋಧ್ಯಾಯ. ಇಷ್ಟು 9 ದೃಷ್ಟಾಂತಗಳನ್ನ ಕೊಟ್ಟು ಮಗನಿಗೆ ಮನವರಿಕೆ ಮಾಡಿ, ಏನೋ ಒಂದೆರಡು ವೇದ ವಾಕ್ಯಗಳನ್ನ ಓದಿದ್ದೀಯಾ, ಸರ್ವಜ್ಞ, ಬಹಳ ದೊಡ್ಡ ವ್ಯಕ್ತಿ ನಾನು ಅಂತ ದುರಹಂಕಾರ ಪಡಬೇಡ, ನಿನಗಿಂತಲೂ ಮೇಲೆ ಪರಮಾತ್ಮನಿದ್ದಾನೆ ಅಂತ ತಿಳಿದುಕೊಂಡು ಎಚ್ಚರವನ್ನ ಕೊಟ್ಟಾಗ ಮಗ ಪಾಠವನ್ನ ಕೇಳಿದವನು ಒಂದೊಂದು ದೃಷ್ಟಾಂತಗಳನ್ನ ಕೊಟ್ಟಾಗಲೇನೆ ಮನಸ್ಸಿನಲ್ಲಿಯೇ ತನ್ನ ತಂದೆ ಎಷ್ಟು ಎತ್ತರದವರು ಅಂತ ತಿಳಿದವನು 9 ದೃಷ್ಟಾಂತ ಮುಗಿಸಿದಾಗ, ಪಾಠ ಮುಗಿಸಿದಾಗ ಕೃತಿಯಲ್ಲಿ ತೋರಿಸ್ತಾನೆ. ಸಾಷ್ಟಾಂಗ ನಮಸ್ಕಾರವರಿಗೆ ನೀವೇ ಶ್ರೇಷ್ಠರು, ನನ್ನ ತಂದೆ ನೀವು ಹಿರಿಯರು, ನೀವು ಗುರುಗಳು ಅನ್ನುವಂತಹ ಮಾತನ್ನ ತಿಳಿಸಿಕೊಡ್ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.